ವಸಿಷ್ಠನ ಪತ್ನಿಯಾಗಿ ಆಕೆ ಬರ್ತಾಳೆ. ಇದು ಅರುಂಧತಿ ಮತ್ತು ವಸಿಷ್ಠರ ಹಿನ್ನೆಲೆ. ಹೀಗೆ ಇರಬೇಕಾದ್ರೆ ಪ್ರತಿದಿನದ ರೀತಿಯಲ್ಲೇ ಎಲ್ಲ ನಡೀತಿತ್ತು. ಆಗ ಒಂದು ದಿವಸ ಪೂರ್ವಾಹ್ನದಿ. ಒಂದು ಪೂರ್ವಾಹ್ನದಿ ವಸಿಷ್ಠರು ಅರುಂಧತಿಯ ಜೊತೆ ಧ್ಯಾನ ಮುಗಿಸುತ್ತ ಮಂದಹಾಸದಿ ಕಣ್ಣು ತೆರೆಯುತ್ತ ಪತ್ನಿಗೆ ಅರುಹಿದರು. ಮುಂದೆ ಕೆಲ ದಿನ ಕಳೆಯುತ್ತಿರಲು ಇಲ್ಲೊಂದು ಘೋರವು ನಡೆಯಲಿರುವುದು. ನಂದಿನಿಯ ಸಲುವಾಗಿ ಹರಿವುದು ರಕ್ತದೋ ಕುಳಿಯು. ಆಗಷ್ಟೇ ಅಗ್ನಿ ಕಾರ್ಯವನ್ನು ಉಪಾಸನೆಯನ್ನು ಮಾಡಿ ಎದ್ದಿದ್ದಾರೆ. ಅರುಂಧತಿ ಮೇಲೆದ್ರು. ವಸಿಷ್ಠರು ಏಳ್ತಾರೆ ಅಂತ ಹೇಳಿ ಕಾಯ್ತಾ ಇದ್ದಾಗಲೇ ಇತ್ತ ಕಡೆ ನೋಡ್ತಾರೆ. ವಸಿಷ್ಠರ ಮುಖ ಆವತ್ತು ಪ್ರಸನ್ನವಾಗಿರಲಿಲ್ಲ, ಸ್ವಲ್ಪ ಬೇರೆ ಥರವಾಗಿತ್ತು. ಅಲ್ಲೇ ನಿಂತಿದ್ದು ಇವರು ಏನು ಹೇಳ್ತಾರೆ ಅಂತ ಹೇಳಿ ಹೇಳಿದಾಗ ಒಂದು ಶಬ್ದ ಅವರ ಬಾಯಿಂದ ಬಂತು, ಆಗುವುದೆಲ್ಲ ಆಗಲಿ. ಅಷ್ಟೇ ಅವರು ಹೇಳಿದ್ರು. ವಸಿಷ್ಠರು ಅಷ್ಟು ಮಾತಾಡಿದ್ರು ಅಂದರೆ ಅದರ ಹಿಂದೆ ಏನಿರಬಹುದು ಅನ್ನೋ ಕುತೂಹಲ ಅರುಂಧತಿಗೆ ಇತ್ತು. ಸಾಮಾನ್ಯವಾಗಿ ಪ್ರಶ್ನೆ ಮಾಡದಿದ್ದಾಕೆ ಒಂದು ಸಣ್ಣ ಪ್ರಶ್ನೆ ಹಾಕಿದ್ರು. ವಿಪರೀತ ಮಾತಾಡೋಕ್ಕೆ ಶುರು ಮಾಡಿರೋ ನಮಗೆ ಈ ಸಣ್ಣ ಸಣ್ಣ ವಾಕ್ಯಗಳ ಮಾತಿನ ಗಂಭೀರತೆ ಅರ್ಥ ಆಗೋದಿಲ್ಲ. ಹಾಗೆಂದರೆ ಅಷ್ಟೇ ಅವರು ಕೇಳಿತು. ವಸಿಷ್ಠರು ನಕ್ಕು ಹೇಳ್ತಾರಂತೆ, ನಾನೇ ಮೊದಲು ಎಲ್ಲವನ್ನೂ ಹೇಳಬೇಕಾಗಿತ್ತು. ಈ ಆಶ್ರಮವನ್ನು ನಡೆಸ್ತಾ ಇರುವಂತಹ ಅಧಿರಾಜ್ಞಿ ನೀನು. ನಿನಗೆ ಗೊತ್ತಿಲ್ಲದೆ ಇಲ್ಲಿ ಏನೂ ಮಾಡೋಕ್ಕಾಗಲ್ಲ. ಆದರೆ ಒಂದು ಹೊಸ ಸೃಷ್ಟಿ ನಮ್ಮ ಈ ಆಶ್ರಮದಲ್ಲಿ ಆಗ್ತಾ ಇದೆ. ಆ ಸೃಷ್ಟಿಯಾಗಕ್ಕಿಂತ ಮುಂಚಿನ ಪೂರ್ವರಂಗ ನನ್ನ ಆಶ್ರಮ. ಆದರೆ ಪೂರ್ವರಂಗ ನನ್ನ ಆಶ್ರಮ ಆಗಿದ್ದರೆ ಸಂತೋಷ ಆಗ್ತಿತ್ತು. ಅದು ಅಷ್ಟಕ್ಕೆ ನಿಲ್ಲೋದಿಲ್ಲ. ಹೊಸ ಸೃಷ್ಟಿಯಾಗಬೇಕಾದ್ರೆ ಏನೇನೆಲ್ಲ ಕೊಚ್ಕೊಂಡು ಹೋಗಬೇಕಾಗತ್ತೆ. ಸುಮ್ಮನೆ ಹೊಸದು ಬರೋಕ್ಕಾಗೋದಿಲ್ಲ. ಆಶ್ರಮದಲ್ಲಿ ರಕ್ತಪಾತವಾಗತ್ತೆ. ಇಡೀ ಆಶ್ರಮ ರಕ್ತದಲ್ಲಿ ಮಿಂದು ಏಳುತ್ತೆ. ಅದು ಎಷ್ಟರ ಮಟ್ಟಿಗೆ? ಭೂಮಿಯ ಬಾಯಾರಿಕೆ ಅಡಗುವಷ್ಟು ರಕ್ತಪಾತ ಈ ಆಶ್ರಮದ ಒಳಗಡೆಗಾಗತ್ತೆ. ಅಂದಾಗ ಅವರಿಗೆ ಆಶ್ಚರ್ಯ ಆಯ್ತಂತೆ, ಇಷ್ಟೊಂದು ಬಲಿ ನಮ್ಮ ಆಶ್ರಮದಲ್ಲಿ ಯಾಕೆ ಬೇಕು? ಯಾರು ಏನೂ ಮಾಡಿಲ್ವಲ್ಲ ಇಲ್ಲಿ? ಅದಕ್ಕೆ ಅವರೇ ಉತ್ತರ ಹೇಳುತ್ತಾರೆ, ಬಲಿ ಇಲ್ಲದೆ ಫಲವೆಲ್ಲಿಂದ ಬಂತು? ಬಲಿ ಆಗಲೇಬೇಕು. ಪ್ರಕೃತಿ ಯಾವಾಗಲೂ ಲಕ್ಷ್ಮಿಯ ಸ್ವರೂಪದಲ್ಲಿ ಕಂಡಾಗ ಅದು ಸುಂದರವಾಗಿರುತ್ತೆ. ಈಗ ರುದ್ರ ಭಯಂಕರ ನರ್ತನವನ್ನೂ ಕೂಡ ನೋಡಬೇಕು. ಮನುಷ್ಯ ಎರಡಕ್ಕೂ ಸಿದ್ಧವಾಗಿರಲೇಬೇಕು. ಹಾಗಾಗಿ ಆ ಹೊಸ ಸೃಷ್ಟಿಯ ಸತ್ಫಲ ಅದು ತುಂಬ ದೂರದಲ್ಲಿದೆ. ಆದರೆ ಪೂರ್ವ ಭೂಮಿಕೆಯಲ್ಲಿ ಏನಾಗತ್ತಲ್ಲ ಅದನ್ನೂ ನೋಡಬೇಕು. ಆದರೆ ಮುಂದಾಗೋದು ಗೊತ್ತಾಗಿ ಒಂದು ಸಣ್ಣ ಮಂದಹಾಸ ಬಂದಿದೆ ಅಂದ ತಕ್ಷಣ ಅರುಂಧತಿಗೆ ಇನ್ನೂ ಕುತೂಹಲ. ಕೇಳ್ತಾಳೆ, ಯಾಕೆ ಆಶ್ರಮದಲ್ಲಿ ರಕ್ತಪಾತ ಯಾಕೆ ಬೇಕು? ತೊಡೆದು ಹಾಕುತ್ತ ಒಳಿತನೆಲ್ಲ. ತೊಡೆದು ಹಾಕುತ್ತಲಿ ಒಳಿತನೆಲ್ಲವ ಕೆಡುಕು ಹೆಚ್ಚುದ
ತಮ ವಿಜೃಂಭಿಸೆ ಜಡತೆಯ ಆಕ್ರಮಣಕ್ಕೆ ರಾಜಸ ತತ್ತರಿಸುತ್ತಿರಲು ಕಡೆಯೊಳಗೆ ಸಾತ್ವಿಕತೆ ಹೊಮ್ಮುತ್ತ ಗುಡಿಸಿ ಬಿಡುವುದು ತಮ ಸಮಸ್ತವ ಗುಡಿಸಿ ಬಿಡುವುದು ತಮ ಸಮಸ್ತವ ನಡೆವುದೆಲ್ಲವೂ ಪೂರ್ವಯೋಜಿತ ಕಾರ್ಯಗಳು ಜಗದೀ ಇಲ್ಲಿ ಒಂದು ಇಡೀ ಭಾಗ ಸಾಂಖ್ಯ ಮತ್ತು ವೇದಾಂತ ದರ್ಶನದ ವಿವರಗಳನ್ನು ದೇವರು ಕೊಡ್ತಾರೆ. ಮತ್ತು ಗೀತೆಯ ಒಂದು ಶ್ಲೋಕ, ಸತ್ವಂ ರಜಸ್ತಮ ಇತಿ ಗುಣಾ ಪ್ರಕೃತಿ ಸಂಭವಾ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹೀನಮವ್ಯಯಂ. ಇಲ್ಲಿ ಈ ಜಗತ್ತು ಈಶಾವಾಸ್ಯದಲ್ಲೂ ಅದೇ ಬರುತ್ತೆ ಪೂರ್ತಿಯಾಗಿ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಜಗತ್ತು ಚಲನಶೀಲೆಯನ್ನು ಹೊಂದಿರುವಂಥದ್ದು. ಇದು ಈ ಮೂರು ಗುಣಗಳಿದೆಯಲ್ಲ, ಸತ್ವ, ರಜಸ್ಸು ಮತ್ತು ತಮ, ಈ ಮೂರು ಸೇರಿಕೊಂಡು ಪಂಚಭೂತಗಳನ್ನು ಸಿದ್ಧ ಮಾಡಿಬಿಡತ್ತೆ. ಹಾಗಾಗಿಯೇ ಆ ಮೂರು ಕೂಡ ತಮ್ಮ ತಮ್ಮ ಗುಣಗಳನ್ನು ಇಟ್ಕೊಂಡು ಕೆಲಸ ಮಾಡೋಕ್ಕೆ ಆರಂಭ ಆಗುತ್ತೆ. ಸತ್ವವಿದ್ದಾಗ ಜ್ಞಾನ, ಸಂತೋಷ, ದಯೆ, ತಾಳ್ಮೆ, ವಿವೇಕ ಇದೆಲ್ಲ ಬಂದರೆ, ರಜಸ್ಸು ಅಲ್ಲಿ ಪ್ರವೇಶ ಮಾಡಿದ ತಕ್ಷಣ ಆಸೆ, ಕ್ರೋಧ, ಅಹಂಕಾರ, ಚಡಪಡಿಕೆ, ಏನನ್ನಾದರೂ ನಾನು ಮಾಡಿಬಿಡ್ಬೇಕಿವಾಗ ಅನ್ನುವಂತಹ ಒಂದು ತುಡಿತ ಬರುತ್ತೆ. ತಮಸ್ಸು ಬಂದಾಗ ಸೋಮಾರಿತನ, ಅಜ್ಞಾನ, ಭ್ರಮೆ, ಆಲಸ್ಯ ಎಲ್ಲವೂ ಬರುತ್ತೆ. ಈಗ ಈ ಜಗತ್ತಿನಲ್ಲಿ ಈ ಮೂರು ಗುಣಗಳು ಕೂಡ ಪೂರ್ತಿಯಾಗಿ ಇದೆ. ಆದರೆ ಒಂದೊಂದು ಗುಣ ಕಾಣಿಸುತ್ತೆ ನಮಗೆ ಹೊರಗಡೆಯಿಂದ, ಮಿಕ್ಕ ಎರಡು ಗುಣಗಳು ಅದರ ಸುತ್ತ ಅಲ್ಲಿಯೇ ಇರ್ತಾ ಹೋಗುತ್ತೆ, ಅಡಗಿ ಕುಳಿತಾ ಇರುತ್ತೆ. ಜಗತ್ತನ್ನು ಹೀಗೆಯೇ ಅರ್ಥ ಮಾಡ್ಕೋಬೇಕು ಮತ್ತು ಒಂದೇ ಸ್ಥಿತಿಯಲ್ಲಿ ಇರಬೇಕು. ತುಂಬ ಚೆನ್ನಾಗಿದೆ, ಇದು ಚೆನ್ನಾಗೇ ಇರಲಿ. ಎಲ್ಲಿಯವರೆಗೆ? ನನ್ನ ಕಾಲ, ನನ್ನ ಮಕ್ಕಳ ಕಾಲ, ಮೊಮ್ಮಕ್ಕಳ ಕಾಲ, ಅದು ಆಗೋದೇ ಇಲ್ಲ. ಕರ್ತನ ನಿಯಮ ಬೇರೆ ಇರುತ್ತೆ, ಅವನು ಬೇರೆಯದನ್ನೇ ಯೋಚನೆ ಮಾಡ್ತಾ ಇರುತ್ತೆ. ಆದ್ದರಿಂದ ನದಿಯಲ್ಲಿ ಹೊಸ ನೀರು ಬರಬೇಕಾದ್ರೆ ಎಲ್ಲವನ್ನು ಹೊಡೆದುಕೊಂಡು ಹೋಗುತ್ತೆ. ಅದು ಎಷ್ಟನ್ನು ಹೊಡ್ಕೊಂಡು ಹೋಗುತ್ತಪ್ಪ? ದೊಡ್ಡ ದೊಡ್ಡ ಮರಗಳನ್ನು ಉರುಳಿಸ್ಬಿಡುತ್ತಲ್ಲ. ಮನುಷ್ಯ, ಪ್ರಾಣಿ ಎಲ್ಲವನ್ನು ಕೊಚ್ಕೊಂಡು ಹೋಗುತ್ತೆ. ಅದನ್ನು ಕಂಡು ನಾವು ಅಳಕ್ಕಾಗತ್ತಾ? ಸಹಜ ಅಂತ ಒಪ್ಕೊಳ್ಬೇಕು. ತಮೋಗುಣವು ಬಂದಾಗ ಗುಡಿಸ್ಕೊಂಡು ಹೋಗದೇ ಇದ್ದರೆ, ರಜೋಗುಣ ಬಂದು ಹೊಸದನ್ನು ಸೃಷ್ಟಿ ಮಾಡೋಕ್ಕೆ ಜಾಗ ಎಲ್ಲಿರುತ್ತಾಗಿದ್ರೆ. ಆದ್ದರಿಂದ ಅದೂ ಆಗಬೇಕು. ಮತ್ತು ಮೃತ್ಯುವಿನ ರುದ್ರ ನರ್ತನವಾಗದ ಹೊಸದು ಹುಟ್ಟಲ್ಲ. ಅದನ್ನು ಒಪ್ಕೋಬೇಕು, ಒಪ್ಕೊಳ್ಳೇಬೇಕು ಅದನ್ನು. ಹಾಗಾಗಿ ಈ ಹೊಸ ಸೃಷ್ಟಿಗೆ ನಾಂದಿಯಾಗಬೇಕಾದರೆ ಮೃತ್ಯುವಿನ ನರ್ತನ ಮುಂದೆ ಪೂರ್ತಿಯಾಗಿ ನಡೆಯುತ್ತೆ. ಎಂಥ ಆಶ್ರಮದಲ್ಲಿ? ವಸಿಷ್ಠರಂಥವರ ಆಶ್ರಮದಲ್ಲಿ ಇದೆಲ್ಲ ವಿಜೃಂಭಿಸದೇ ಇದ್ದರೆ ಸತ್ವಗುಣ ಮೇಲಕ್ಕೆದ್ದು ಬರೋದೆಲ್ಲಿಂದ? ಹಾಗಾಗಿ ಕಾಲದ ಒಂದು ಕೊನೆ ಕರಾಳವಾದರೆ ಮತ್ತೊಂದು ಅತ್ಯಂತ ಶಾಂತವಾಗಿರೋದು. ಎರಡನ್ನೂ ಒಪ್ಪಬೇಕು. ಒಗ್ಗಿರೋದು ಇನ್ನಷ್ಟು ಕಾಲ ಇರಲಿ, ಬೇಡವಾದ್ದು ಬೇಗ ಮುಗಿಲಿ ಅಂದರೆ ಹಾಗಾಗೋದಿಲ್ಲ. ಯಾವುದು ಮುಗಿಬೇಕು ಅಂತ ಹೇಳಿ ನಿಯತಿ ಅನ್ನುವಂಥವನ್ನು ನಿರ್ಧರಿಸಿರ್ತಾನೋ ಅಲ್ಲಿಗದು ಮುಗಿದೇ ಸಿದ್ಧ. ಅದನ್ನು ಒಪ್ಪುವಂಥ ಮನಸ್ಥಿತಿಯನ್ನು ಬೆಳೆಸ್ಕೊಳ್ತಾ ಹೋಗಬೇಕು. ಯಾಕೆ ಅಂದರೆ ಇವೆಲ್ಲವೂ ಕೂಡ ಒಂದರ ಹಿಂದೆ ಒಂದು ನಡೀತಾ ಇರುತ್ತೆ. ಅಂದಾಗ ಅರುಂಧತಿಗೆಲ್ಲೋ ಒಂದು ಕಡೆಗೆ ಆಶ್ಚರ್ಯ ಆಗುತ್ತೆ. ಇದೇನಿದು ಎರಡೆರಡು ಮಾತಲ್ಲಿ ಮಾತಾಡ್ತಾ ಇದ್ದಂತಹ ನನ್ನ ಪತಿ ಇವತ್ತು ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ. ಅಂದರೆ ಒಂದು ಭಯಂಕರವಾದ ಪ್ರಸಂಗ ಈ ನಮ್ಮ ಆಶ್ರಮದ
ಈ ಶಾಂತಿಯ ನಡುವೆ ನಡೆಯೋದಂತೂ ಖಚಿತ. ಆದರೆ ಸಿದ್ಧವಾಗಿರು, ಈ ಮಾನಸಿಕ ಸ್ಥಿತಿ ಇದೆಯಲ್ಲ, ಸಿದ್ಧವಾಗಿರುವಂಥ ವಸಿಷ್ಠರು ಹೇಳಲಿಲ್ಲ. ಅರುಂಧತಿ ಸಿದ್ಧವಾದರು. ಸಿದ್ಧವಾಗಿ ನಿಂತು ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ. ಮನೋವಿಕಾರದ ಒಂದು ಮುಖ ಸುಖ, ಇನ್ನೊಂದು ದುಃಖ. ಆದ್ದರಿಂದ ಇದು ಎರಡನ್ನೂ ಕೂಡ ನಾವು ಈ ಕಡೆಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ತಿರುಗಿಸ್ಕೊಳ್ಳೋಣ ಅಂಥೇಳಿ ಮಹಾಬ್ರಾಹ್ಮಣ ಭಾರತದಲ್ಲಿ ಮನಸ್ಸಿನ ವಿಶ್ಲೇಷಣೆ ಏನಿದೆ ಅನ್ನುವುದನ್ನು ಪೂರ್ಣ ಪ್ರಮಾಣದಲ್ಲಿ ಎಳೆಯಾಗಿ ಬಿಡಿಸಿಡುವಂಥ ಒಂದು ಕಥೆ. ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅಂತ, ದೇಹವಲ್ಲ, ಮನಸ್ಸು ಪೂರ್ತಿಯಾಗಿ ಹೇಗೆ ಕೆಲಸ ಮಾಡುತ್ತೆ. ಋಷಿಗಳ ನಡುವೆ, ದೇವತೆಗಳ ನಡುವೆ ಒಬ್ಬ ವ್ಯಕ್ತಿ ತನ್ನ ಜಾಡ್ಯವನ್ನೆಲ್ಲ ಕಳ್ಕೊಂಡು ಎತ್ತರಕ್ಕೆ ಇರಬೇಕಾದ್ರೆ ಮನಸ್ಸು ಯಾವ್ಯಾವ ಸ್ಥಿತಿಗೆ ಹೋಗುತ್ತೆ ಅನ್ನುವುದನ್ನು ಪೂರ್ಣ ಪ್ರಮಾಣದಲ್ಲಿ ತೆಗೆದಿಡುವಂತಹ, ನಮಗೆ ಅರ್ಥ ಮಾಡಿಸುವಂತಹ ಒಂದು ಕಾದಂಬರಿ. ಹಾಗಾಗಿ ಅವರು ಅದಕ್ಕೆ ಸಿದ್ಧರಾಗಿ ಬಿಡ್ತಾರೆ. ಸಿದ್ಧರಾದ ನಂತರ ಏನು ಮಾಡಬೇಕು ಅಂಥೇಳಿ ಅರ್ಥ ಆಗುವಂಥ ಸಂದರ್ಭದಲ್ಲೇ ಮಹಾರಾಜ ಕೌಶಿಕ ಬರ್ತಾನೆ. ಮುಂದೆ ವಿಶ್ವಾಮಿತ್ರ ಆಗುವಂತಹ ಈ ಕೌಶಿಕನ ಮಗ ಅಲ್ಲಿ ಬಂದ ತಕ್ಷಣ ರಾಜ ಅಲ್ವೇ, ಇವರು ಬ್ರಹ್ಮರ್ಷಿಗಳು ಮತ್ತು ದೊಡ್ಡ ಗುರುಕುಲವನ್ನು ನಡೆಸ್ತಾ ಇದ್ದಂಥವರು. ಅವರು ಕರೀತಾರೆ, ಸತ್ಕಾರವನ್ನು ಮಾಡ್ತಾರೆ. ಸತ್ಕಾರವನ್ನು ಪಡೆದಂತಹ ಆತ ಸತ್ಕರಿಸಿದವನ ಬಗ್ಗೆ ಕೃತಜ್ಞತೆಯನ್ನು ಬಿಟ್ಟು ಒಂದಷ್ಟು ಯೋಚನೆಗೊಳಗಾಗ್ತಾನೆ. ಇವ ಕುಲಪತಿ ಅಂದಾಗ ಒಂದಷ್ಟು ಇರುತ್ತೆ. ಆದರೆ ಧರ್ಮಿಷ್ಠನಾದವನ ಹತ್ರ ಜಾಸ್ತಿ ಏನೂ ಇರೋದಿಲ್ಲ. ಯಾರು ಧರ್ಮದಿಂದ ಬದುಕ್ತಾರೋ ಅವ್ರ ಹತ್ರ ತುಂಬ ಏನೂ ಇರೋದಿಲ್ಲ. ಅಂದರೆ 1 ವರ್ಷಕ್ಕಾಗುವಷ್ಟು ಸಂಬಾರ ಪದಾರ್ಥ ಇದ್ದರೆ ಹೆಚ್ಚು. ಯಾಕೆಂದರೆ ಬರುವ ಹಣ ಅಷ್ಟೇ ಅಲ್ವಾ. ಎಷ್ಟು ಚೆನ್ನಾದ ಲೆಕ್ಕಾಚಾರ ನೋಡಿ. ಎಷ್ಟು ಬರುತ್ತೋ ಅಷ್ಟರಲ್ಲಿ ಬದುಕು ನಡೆಸೋಕ್ಕೆ ನಾವು ತುಂಬ 10 ಅಂತಸ್ತಿನ ಮನೆ ಕಟ್ಕೊಳ್ಳೋಕ್ಕಾಗೋದಿಲ್ಲ. ಬರೋ ಸಂಬಳವೇ ಎಷ್ಟಿರುತ್ತೆ. ಹಾಗಾಗಿ ಈ ದಿನಕ್ಕೆ ಏನು ವೆಚ್ಚ ಆಗಿದೆಯಲ್ಲ ನಮ್ಮ ಇಡೀ ಸೈನ್ಯಕ್ಕೆ, ಇದು ಎಲ್ಲಿಂದ ಬಂತು? ಇದು ಒಬ್ಬ ರಾಜ ಅರ್ಥ ಮಾಡಿಕೊಂಡಿದ್ದು. ಇನ್ನೂ ಒಂದು ಯೋಚನೆ ಮಾಡಿಬಿಡ್ತಾನೆ, ಇದೇನೋ ಮಾಯಾ ಸೃಷ್ಟಿ ಮಾಡಿ ಈ ಋಷಿಗಳು ಮುನಿಗಳಿಗೆ ಸೃಷ್ಟಿ ಮಾಡೋಕ್ಕೂ ಬರುತ್ತಂತಲ್ಲ, ಅಂಥದ್ದೇನೋ ಮಾಡಿ ಊಟ ಹಾಕ್ಬಿಟ್ನಾ ಅಂತನೂ ಯೋಚನೆ ಮಾಡಿಬಿಟ್ಟು ತಡ್ಕೊಳ್ಳೋಕ್ಕೆ ಆಗದಲ್ಲೇ ತನ್ನ ದೂತನ್ನು ಕರೆದು ಕಳಿಸ್ತಾನೆ. ಎಲ್ಲಿಂದ ಇಷ್ಟೆಲ್ಲ ಮಾಡಿದ್ರು ಇವರು ಅನ್ನೋದನ್ನು ಮೊದಲು ಕೇಳಿಕೊಂಡು ಬಾ ಅಂತೇಳಿ. ಅವನು ಹೋದ, ಕೇಳ್ದ, ಬಂದುಬಿಟ್ಟು ಹೇಳ್ತಾನೆ, ಸುರಭಿಯ ಮಗಳು ನಂದಿನಿ, ಕಾಮಧೇನು, ಸುರಭಿ ಮತ್ತು ನಂದಿನಿ. ಈ ನಂದಿನಿ ಈ ಹೋಮಧೇನು ಅಂಥೇಳಿ ಕರೀತಾರೆ. ಅಂದರೆ ದೇವತೆಗಳು ಹೋಮ ಮಾಡಲಿಕ್ಕೆ ಅಂತಲೇ ಅನುಗ್ರಹಿಸಿರುವಂತಹ ಒಂದು ಧೇನು. ಅತಿಥಿ ಪೂಜೆಯನ್ನೆಲ್ಲ ಆಕೆ ನೋಡಿಕೊಳ್ತಾಳೆ. ಆ ಧೇನುವಿನಿಂದ ಇದೆಲ್ಲವೂ ಕೂಡ ನಡೆಯಿತು. ಈ ಕೌಶಿಕ ನಮ್ಮ ಥರನೇ ಸ್ವಲ್ಪ. ಒಂದು ಹಸು ಇಷ್ಟೆಲ್ಲ ಕೊಡೋಕ್ಕೆ ಸಾಧ್ಯವಾ? ಯಾಕಂದ್ರೆ ನಮಗೆ ಅಗಾಧತೆಯ ಪರಿಚಯ ಇಲ್ಲದೆ ಇದ್ದಾಗ ನಮ್ಮ ಮಟ್ಟಕ್ಕಷ್ಟೇ ನಾವು ಯೋಚನೆ ಮಾಡೋಕ್ಕಾಗೋದು. ಒಂದು ಹಸು ಹಾಲು ಕೊಡಬಹುದು, ಅಬ್ಬಬ್ಬ ಅಂದರೆ 1 ಲೀಟ್ರಿಂದ 25 ಲೀಟ್ರ್ವರೆಗೆ ಹಾಲು ಕೊಡಬಹುದೇ ಹೊರತು ಅತಿಥಿಗಳಿಗೆ ಬೇಕಾದನ್ನೆಲ್ಲ ಕೊಡಬಹುದು ಅಂತ ನಾವು ಯೋಚನೆ ಮಾಡೋಕ್ಕಾಗೋದಿಲ್ಲ. ಇವನು ಹಾಗೆ ಹೇಳ್ದ, ಹಸುವಿನಿಂದ ಇಷ್ಟೆಲ್ಲ ಆಗತ್ತೆ ಅಂಥೇಳಿ. ಆದರೆ ಈ ಹಸು ವಸಿಷ್ಠರ ಆಶ್ರಮದಲ್ಲಿ ಯಾಕಿರಬೇಕು? ಬಹಳ ಒಳ್ಳೆ ಪ್ರಶ್ನೆ ಅಲ್ವಾ ಇದು ಅವನಿಗನ್ಸಿತ್ತು. ಇಲ್ಲೆಲ್ಲ దేవుడు ಅವರು ನಮ್ಮ ಮನಸ್ಸಿನ ವ್ಯಾಪಾರಗಳನ್ನು ಇಡ್ತಾ ಹೋಗ್ತಾರೆ. ಶ್ರೇಷ್ಠವಾದ್ದು ಕಂಡಾಗ ಅಥವಾ ಯಾವುದು ಅದ್ಭುತ ಅನಿಸುತ್ತೋ ಅದು ನನಗೆ ಬೇಕು ಅನ್ನುವ ಈ ಮನುಷ್ಯನ ದಾಹ ಇದೆಯಲ್ಲ, ಅದರ ಚಿತ್ರಣ ಇದು. ಈಗ ಅವನು ಹೇಳ್ತಾನೆ, ತಪಸ್ವಿಯಾಗಿ ಧರ್ಮಿಷ್ಠನಾಗಿ ಯಾವನಿದ್ದಾನೋ ಅವನ ಆಶ್ರಮದಲ್ಲಿ ಇರೋದೆಲ್ಲ ಬ್ರಹ್ಮಸ್ವ. ರಾಜನಿಗೆ ಬ್ರಹ್ಮಸ್ವದ ಮೇಲೆ ಅಧಿಕಾರ ಉಂಟಾ ಅಥವಾ ಇಲ್ವಾ? ಅಂದರೆ ಅಧಿಕಾರಿಯೊಬ್ಬನಿಗೆ ಜ್ಞಾನದ ಮೇಲೆ ಅಧಿಕಾರ ಇರುತ್ತಾ ಇಲ್ವಾ?
ಜ್ಞಾನಿಯ ಮೇಲಿರಬಹುದು, ಆದರೆ ಜ್ಞಾನದ ಮೇಲಿರುತ್ತಾ ಇಲ್ವ ಅಧಿಕಾರ? ಇದು ಅವನ ಪ್ರಶ್ನೆ. ಲೋಕದಲ್ಲಿರೋದೆಲ್ಲ ರಾಜಂದು ಅಂತ ಆದ ಮೇಲೆ ಈ ವಸಿಷ್ಠ ರಾಜನ ಅಡಿಯಲ್ಲಿ ಬರ್ತಾನೆ. ಹಾಗೆ ಬಂದಾಗ ರಾಜನಿಗೆ ಇದು ದಕ್ಕಬೇಕು. ಇದೇನು ಅನ್ನೋದು ಏನಿದೆಯಲ್ಲ, ಇದು ರಾಜನಿಗೆ ಸೇರಬೇಕಾದ್ದು. ಲೋಕವೆಲ್ಲ ಈ ಲಾಜಿಕ್ ಅಂತ ಹೇಳ್ತೀವಲ್ಲ, ಅಂದರೆ ನನಗೆ ಬೇಕು ಅನ್ನುವ ವ್ಯಕ್ತಿ ತರ್ಕಬದ್ಧವಾಗಿ ಜೋಡಿಸ್ಕೊಂಡು ಹೋಗೋದಿದೆಯಲ್ಲ, ಈ ಲೋಕವೆಲ್ಲ ದೇವತೆಗಳದು. ದೇವತೆಗಳೆಲ್ಲ ರಾಜನಲ್ಲೇ ಇರುವವರು. ರಾಜದಂಡದ ಬಲದಿಂದ ಎಲ್ಲವೂ ಸುವ್ಯವಸ್ಥಿತವಾಗಿರುತ್ತೆ. ಹಾಗಿದ್ದ ಮೇಲೆ ರಾಜ ಇಲ್ಲಿ ಇರುವ ಎಲ್ಲ ವಸ್ತುಗಳನ್ನು ತನ್ನದು ಅಂಥೇಳಿ ಭಾವಿಸೋದ್ರಲ್ಲಿ ಯಾವ ತಪ್ಪೂ ಕೂಡ ಇಲ್ಲ. ರಾಜ ಅದನ್ನು ಭಾವಿಸಬಹುದು ಮತ್ತು ಸಮೃದ್ಧಿಗೋಗಿ ರಾಜ ಅದನ್ನು ತಗೊಳ್ಬೇಕು ಅಂಥೇಳಿ ಯೋಚನೆ ಮಾಡಿಕೊಳ್ತಾ ಹೋಗ್ತಾನೆ. ಹೇಳಿ ಕಳಿಸ್ತಾನೆ, ವಸಿಷ್ಠರನ್ನು ನೋಡೋಕ್ಕಿದೆ, ಸಮಯ ನೋಡ್ಕೊಂಡು ಬರೋಕ್ಕೆ ಹೇಳು ಅಂಥೇಳಿ. ವಸಿಷ್ಠರು ಇದನ್ನು ನಿರೀಕ್ಷಿಸಿದರು. ಬ್ರಹ್ಮಜ್ಞಾನಿಯಾದವನಿಗೆ ತನ್ನ ಸುತ್ತವಲ್ಲ, ಜಗತ್ತಿನಲ್ಲಿ ಏನಾಗತ್ತೆ ಅನ್ನೋದು ಪೂರ್ಣವಾಗಿ ಗೊತ್ತಾಗತ್ತೆ. ಬ್ರಹ್ಮಜ್ಞಾನ ಅಂದರೆ ಬಹಳ ಸರಳವಾಗಿ ಹೇಳಬಹುದು ಅಂದರೆ ಈ ಜಗತ್ತನ್ನು ಅರಿತುಕೊಳ್ಳುವ ಜ್ಞಾನ, ಜಗತ್ತು ಮತ್ತು ನಾನು ಎಲ್ಲಿದ್ದೀನಿ ಅಂತ ಅರ್ಥ ಮಾಡಿಕೊಳ್ಳುವಂಥ ಒಂದು ಸಂಗತಿ. ಈ ಜಗತ್ತನ್ನು ನಡೆಸೋದಕ್ಕೆ ಒಬ್ಬ ವ್ಯಕ್ತಿ ಇದ್ದಾನೆ, ಅಥವಾ ಒಂದು ದೈವವಿದೆ, ಅಥವಾ ಪ್ರಕೃತಿ ಇದೆ. ಒಟ್ಟು ಸಮಸ್ತವಾಗಿ ಜಗತ್ತಲ್ಲಿ ಏನಿದೆ ಅವೆಲ್ಲವನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಸಂಗತಿ. ಹಾಗಾಗಿ ವಸಿಷ್ಠರಿಗೆ ಇವನ ಮನಸ್ಸಿನಲ್ಲಿ ಎದ್ದಿರಬಹುದಾದ ಆಲೋಚನಾ ತರಂಗಗಳ ಬಗ್ಗೆ ಅರ್ಥವಾಗಿತ್ತು. ಅವರು ಹೇಳಿದ್ರು, ಭಗವಾನರ ಸಮಯ ಕೇಳ್ಕೊಂಡು ಬಂದಾಗ ಅವ್ರು ಹೇಳ್ತಾರಂತೆ, ಸಂಜೆಯಾಗ್ತಾ ಇದೆ. ಈ ಮಾತುಗಳು ಎಷ್ಟು ಸೂಕ್ಷ್ಮ. ತಮೋಗುಣ ವಿಜೃಂಭಿಸುವ ಕಾಲ ಇದು, ಸಾಯಂಕಾಲದ ಹೊತ್ತು. ಆದ್ದರಿಂದ ಸದ್ಯಕ್ಕೆ ಬೇಡ, ಇನ್ನೊಂದಷ್ಟು ವೇಳೆಯಾದ ಮೇಲೆ ಬರಬಹುದು ಅಂತ ವಸಿಷ್ಠರು ಉತ್ತರ ಕೊಟ್ಟು ಕಳಿಸಿರ್ತಾರೆ. ಆದರೆ ರಾಜನಿಗೆ ಸಮಯಾತೀತ ಅಂತ ಹೇಳಿ ಒಂದು ಭಾವನೆ ಬಂದುಬಿಡುತ್ತೆ, ಅಧಿಕಾರ ಅಥವಾ ಚಕ್ರವರ್ತಿ ಅನ್ನೋದು. ಹಾಗಾಗಿ ಸಮಯವನ್ನು ನೋಡದೆ ಬಂದು ಕೂತ್ಕೊಳ್ತಾನೆ. ಬಂದವರನ್ನು ಸ್ವಾಗತ ಅಂತ ವಸಿಷ್ಠರು ಕರೀತಾರೆ. ಕರೆದಾಗ ಅವನು ಮಾತಾಡ್ತಾನೆ, ವಸಿಷ್ಠರ ಜೊತೆಯಲ್ಲಿ ಆರಂಭ ಮಾಡ್ತಾನೆ. ದೇವ ಮನ್ನಿಸಬೇಕು ಮುನಿ ವಸಿಷ್ಠರ ಜೊತೆಗೆ. ಮುನಿ ವಸಿಷ್ಠರ ಜೊತೆಗೆ ಸಂಭಾಷಣೆಯ ಮಾಡುತ್ತಾ ಕೌಶಿಕನು ನಂದಿನಿಯ ಬಗೆಗೆ ವಿಚಾರವಂ ಪ್ರಸ್ತಾವಿಸಿದನು. ಆಗ ಮುನಿಯೇ ನಿಮ್ಮಯ ಧಾಮವನು ನಂದಿನಿಯು ಸಲಹುತಲಿಹುದ ಕಂಡೆನು. ನಿಮ್ಮಯ ಧಾಮವನು ನಂದಿನಿಯು ಸಲಹುತಲಿಹುದ ಕಂಡೆನು. ನನಗೆ ಬೇಕು ಆ ಹಸುವು, ನನ್ನ ಅರಮನೆಯ ಸಲಹಲಿಕೆ. ನೇರವಾದ ಬೇಡಿಕೆಯೂ ಅಲ್ಲ ಅದು, ನೇರವಾಗಿ ಹೇಳಿದ್ದು ನನಗದು ಬೇಕು ಅಂಥೇಳಿ. ಅದನ್ನು ಕೇಳಿದ ತಕ್ಷಣ ವಸಿಷ್ಠರು ಹೇಳಿದ್ರು, ನೋಡಪ್ಪ, ಪ್ರಪಂಚದಲ್ಲಿರುವಂತಹ ಭೋಗ ಸಾಮಗ್ರಿಗಳು ಅಂತ ಏನಿದೆಯಲ್ಲ ಅದೆಲ್ಲವನ್ನೂ ದೇವತೆಗಳೇ ಕೊಟ್ಟಿರೋದು. ಯಾವ್ಯಾವುದನ್ನು ಯಾರು ಕೊಡಬೇಕು ಅನ್ನೋದು ನಿರ್ಧಾರವಾಗೈತೆ. ಒಂದು ಮಾದರಿಯ ಪೋರ್ಟ್ಫೋಲಿಯೋ ಥರ ಅದು. ಅದನ್ನು ಅವ್ರು ನೋಡಿಕೊಳ್ತಾ ಇರ್ತಾರೆ, ಅದನ್ನು ಅವ್ರು ಕೊಡ್ತಾರೆ. ಅವರು ಕೊಡದೇ ಇರೋದನ್ನು
ನಾವು ತಗೊಳ್ಳೋದಕ್ಕೆ ಸಾಧ್ಯವಿಲ್ಲ. ನನಗೆ ಈ ಕ್ಷೇತ್ರದಲ್ಲಿ ಭೋಗ ಬೇಕು ಅಂಥೇಳಿ ಇದ್ದರೆ ಅದರ ಪ್ರಾರ್ಥನೆಯನ್ನು ನಾನೇ ಮಾಡ್ಕೋಬೇಕು. ಪ್ರಾರ್ಥನೆ ಆ ದೇವತೆಗೆ ಸಂದರೆ ಅವರು ಅದನ್ನು ನನಗೆ ಕೊಡುತ್ತಾರೆ. ಅವರು ಕೊಟ್ಟರೆ ಮಾತ್ರ ನಾನು ತಗೋಬಹುದೇ ಹೊರತು ಸುಮ್ಮನೆ ದೇವತೆ ಕೈಯಿಂದ ಕಿತ್ಕೊಳ್ಳೋಕ್ಕೆ ಬರೋದಿಲ್ಲ. ಕೊಡೋದು ಮತ್ತು ಬಿಡುವುದು ಅವರವರ ಇಚ್ಛೆಗೆ ಸಂಬಂಧಪಟ್ಟ ಸಂಗತಿ. ಮತ್ತು ಈ ಸಾಲು ತುಂಬ ಮುಖ್ಯವಾದ್ದು, ಈ ಇಚ್ಛೆ ಆಯಾಯ ದೇವತೆಗೆ ಬರುವಂಥದ್ದು ನಾವು ಮಾಡುವ ಕರ್ಮದ ಫಲವಾಗಿ. ನಾವೇನು ಮಾಡ್ತೀವಿ ಅನ್ನೋದಿದೆಯಲ್ಲ, ನಮ್ಮ ಕೆಲಸಗಳು, ಅದರ ಫಲವನ್ನು ನಾವು ಅಂದ್ಕೊಳ್ತೀವಿ ಅದು ಎಲ್ಲೋ ಆಕಾಶದಲ್ಲಿ ಕಣ್ಣಿಗೆ ಕಾಣದೇ ಇರೋ ಯಾವುದೋ ಒಂದು ದೇವರಿಗೆ ನಾನು ಮಾಡೋದು ಹೇಗೆ ಗೊತ್ತಾಗತ್ತೆ ಅಂತ ನನ್ನ ಪ್ರಶ್ನೆ ಇರಬಹುದು. ಆದರೆ ನನ್ನಂತಹ ಕೋಟ್ಯಾಂತರ ಜನವನ್ನು ಕಂಡ ಕಣ್ಣುಗಳಿಗೆ ಇನ್ನೂ ಹೆಚ್ಚಿನ ಬುದ್ಧಿವಂತಿಕೆ ಇರುತ್ತೆ ಅಂತ ಒಂದು ಸಣ್ಣ ಯೋಚನೆ ನಮ್ಮ ತಲೆ ಒಳಗೂ ಬರಬೇಕು. ಅವ್ರು ಹೇಳ್ತಾರೆ ನಮ್ಮ ಕರ್ಮದ ಫಲವಾಗಿ ಅದನ್ನು ಅವರು ನಿರ್ಧಾರಕ್ಕೆ ಮಾಡ್ತಾರೆ. ಆದ್ದರಿಂದ ಒಂದು ಕೆಲಸ ಮಾಡಬಹುದು, ಭೋಗದ ಸಾಧನವೇ ನಿನಗೆ ಬೇಕು ಅಂತಿದ್ದರೆ ನೀನು ಏನು ಅಂತ ಪ್ರಾರ್ಥನೆ ಮಾಡಬಹುದು ದೇವತೆಗಳನ್ನು ಅಂದರೆ, ಅಂತಹದನ್ನು ನನಗೂ ಒಂದನ್ನು ಕೊಡಿ ಅಂತ ಕೇಳಬಹುದೇ ಹೊರತು ಅದನ್ನೇ ನನಗೆ ಕೊಡಿ ಅಂತ ಕೇಳಬಾರ್ದು. ಆ ಮಾದರಿಯದನ್ನು ನನಗೆ ಕೊಡಿ ಅಂತ ಕೇಳೋದಿದೆಯಲ್ಲ, ಅದು ಸನಾತನ ಧರ್ಮದ ಹಾದಿ. ಕಿತ್ತುಕೊಳ್ಳೋದು ಸನಾತನ ಧರ್ಮದ ಹಾದಿ ಯಾವ ಕಾರಣಕ್ಕೂ ಅಲ್ಲವೇ ಅಲ್ಲ. ಹಾಗಾಗಿ ನೀನು ಧರ್ಮದ ಹಾದಿಯಲ್ಲಿ ನಿನ್ನ ಬೇಡಿಕೆಯನ್ನು ಇಡಬೇಕು ಅಂತ ಹೇಳಿದ ತಕ್ಷಣ ಎದುರಿಗಿದ್ದವನು ಕೌಶಿಕ. ಈ ಎಲ್ಲ ಮಾತುಗಳು ಅವನಿಗೆ ಋಷಿ ನನ್ನನ್ನು ಅವಮಾನ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತು. ಸಹಜ ಇದು, ಧರ್ಮದ ಹಾದಿಯನ್ನು ಬಿಟ್ಟ ಮೇಲೆ ನಮಗೆ ಧರ್ಮದ ಹಾದಿ ರುಚಿಸೋದಿಲ್ಲ. ಇವನು ಋಷಿ ಪ್ರತಿ ವಚನದಲ್ಲಿಯೂ ತನ್ನನ್ನು ಅಪಮಾನ ಮಾಡ್ತಾ ಇದ್ದಾನೆ ಅಂಥೇಳಿ ಹೇಳಿದಾಗ ಮತ್ತೆ ಕೋಪವನ್ನು ಅದುಮಿಟ್ಟವ ಹೇಳ್ತಾನೆ, ಆಯಿತು ನೀವು ಹೇಳಿದ್ದೆಲ್ಲವೂ ಸರಿ, ರಾಜ್ಯವೆಲ್ಲವೂ ಕೂಡ ಮೂರ್ಧಾಭಿಷಕ್ತನಾದ ರಾಜನದು ಅಂತ ಹೇಳಿದ್ದೀರಿ. ಇಡೀ ಭೂಮಂಡಲವನ್ನೇ ಆ ದೇವತೆಗಳು ಅಂತ ನೀವು ಯಾರನ್ನು ಹೇಳ್ತಿದ್ದೀರೋ ಆ ದೇವತೆಗಳು ನನಗೆ ಕೊಟ್ಟಿದ್ದಾರೆ. ಆದ್ದರಿಂದ ಈ ರಾಜ್ಯಕ್ಕೆ ಅಧಿಕಾರಿಯಾದ ಮೇಲೆ ಇಲ್ಲಿರೋದನ್ನು ತಗೊಳ್ಳೋದ್ರಲ್ಲಿ ನನಗೆ ಅಧಿಕಾರ ಇದೆಯಾ ಇಲ್ಲವಾ ಅದನ್ನು ಮೊದಲು ಮಾತಾಡಿ ಅಂತ ಕೇಳಿದಾಗ ವಸಿಷ್ಠರು ನಕ್ಬಿಟ್ರಂತೆ. ಚೆನ್ನಾಗಿದೆ ಪ್ರಶ್ನೆ, ಅರಸ ಕೇಳೋ. ಅರಸ ಕೇಳೈ ದೇವ ಸೊತ್ತಿದು ಬರಿಯಧೇನುವು ಇದಲ್ಲ ದಿವಿಜೇಶ್ವರನು ಹೋಮದಿ ನಿತ್ಯ ಬಯಸುವುದು ಇದರ ಹಾಲನ್ನೇ. ಪರರ ಧನವನು ಬಯಸುತ್ತಿರುವುದು ಸರಿಯೇ, ನೀನು ಇದನರಿತು ಯೋಚಿಸು, ಮರೆಯಬೇಡವೋ ರಾಜಧರ್ಮವನು ಎಂದರು ಆ ಮುನಿಪ. ವಸಿಷ್ಠರು ನಕ್ಕು ಹೇಳ್ತಾರಂತೆ, ನೋಡಪ್ಪ ಬೇರೆಯವ್ರಿಗಾದರೆ ಅರ್ಥ ಆಗ್ತಿರಲಿಲ್ಲ, ನೀನೊಬ್ಬ ಧರ್ಮಪರಾಯಣನಾದಂಥ ವ್ಯಕ್ತಿ. ಈ ಮನಸ್ಸು ಅನ್ನೋದಿದೆಯಲ್ಲ, ಇದರ ಸಹವಾಸವೇ ಭಾಳ ಕಷ್ಟ. ಈ ಕೈ ಕಾಲು ಇವಕ್ಕೆಲ್ಲ ಏನೋ ಒಂದಷ್ಟು ಹೇಳ್ಬೋದು ನಾವು. ಕೈ ಕಟ್ಟು ಅಂದರೆ ಕೈ ಕಟ್ಟುತ್ತೆ, ಕಾಲು ಮಡಚ್ಕೊಂಡು ಕೂತ್ಕೊ ಅಂದರೆ ಕಾಲೇ ಪಾಪ ಹೇಳಿದ್ದು ಕೇಳುತ್ತೆ, ಮನಸ್ಸು ಕೇಳೋದಿಲ್ಲ. ಮನಸ್ಸಿಗೆ ನಾವು ಕಮ್ಯಾಂಡ್ ಮಾಡೋದಿದೆಯಲ್ಲ, ಅದಕ್ಕೆ ತುಂಬ ತುಂಬ ದೊಡ್ಡ ಅಭ್ಯಾಸ ಬೇಕು. ಅದನ್ನು ಅವ್ರು ಹೇಳ್ತಾರೆ, ರಾಗದ್ವೇಷ ರಂಜಿತವಾದ ಮನಸ್ಸಿಗೆ ಧರ್ಮಗೋಚರ ಆಗೋದು ಕಷ್ಟ. ಅದನ್ನು ತಗೊಳ್ಳಲ್ಲ.
ಅಕಸ್ಮಾತ್ ಧರ್ಮ ಗೋಚರ ಆಗಿಬಿಟ್ರೆ ಮನಸ್ಸು ಹೇಗಿರುತ್ತೆ? ಪ್ರಸನ್ನವಾಗಿ ಇದ್ದು ಬಿಡುತ್ತೆ ಮನಸ್ಸು. ಪ್ರಸನ್ನವಾದ ಮನಸ್ಸು ತನ್ನದಲ್ಲದನ್ನು ಯಾವ ಕಾರಣಕ್ಕೂ ಬಯಸುವುದಿಲ್ಲ, ಅತ್ತ ಕಡೆ ದೃಷ್ಟಿಯೇ ಹಾಯೋದಿಲ್ಲ. ರಾಗ ದ್ವೇಷ ವಿಯುಕ್ತೈಸ್ತು ವಿಷಯಾನ್ ಇಂದ್ರಿಯೈಶ್ಚರನ್ ಆತ್ಮವಶೈರ್ವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ. ಸಾಂಖ್ಯಯೋಗದಲ್ಲಿ ಇದನ್ನು ಹೇಳ್ತಾನೆ, ಅದನ್ನು ಮಾತಾಡ್ತಾರೆ ಪೂರ್ತಿಯಾಗಿ. ಅಂದರೆ ರಾಗದ್ವೇಷಗಳಿಂದ ಮನಸ್ಸನ್ನು ಬಿಡುಗಡೆ ಮಾಡಿಕೊಳ್ಳೋದು ಅಂದರೆ ಹೇಗೆ ಮಾಡಿಕೊಳ್ಳೋದು? ಅಷ್ಟು ಸುಲಭವಲ್ವಲ್ಲ. ಪಕ್ಕದ ಮನೆ ಮನಸ್ಸಾದರೆ ಏನಾದರೂ ನಾವು ದೂರ್ಬೋದು, ಇದು ಸ್ವಂತ ನಂದೇ ತಾನೆ ಮನಸ್ಸು. ಆದರೆ ಅದನ್ನು ಬಿಡುಗಡೆ ಮಾಡಿಕೊಳ್ಳೋದು ಹೇಗೆ? ಅದರಿಂದ ರಾಜ ಧರ್ಮವನ್ನು ಆರಾಧಿಸು. ನೀನು ರಾಜ, ನಿನಗೂ ಒಂದು ಧರ್ಮ ಇದೆಯಲ್ಲ, ಅದನ್ನು ಆರಾಧಿಸಬೇಕು. ಆರಾಧಿಸಬೇಕಾದ್ರೆ ಏನು ಮಾಡಬೇಕು? ಮೊದಲು ಮನಸ್ಸನ್ನು ಶುದ್ಧಿ ಮಾಡಿಟ್ಕೊಳ್ಬೇಕು. ಈ ಮನಸ್ಸನ್ನು ಶುದ್ಧಿ ಮಾಡುವುದು ಹೇಗೆ ಅನ್ನೋದಿದೆಯಲ್ಲ, ಇದಕ್ಕೆ ತುಂಬ ದೊಡ್ಡ ಜಿಜ್ಞಾಸೆಗಳು ಆಗಿ ಹೋಗಿಬಿಟ್ಟಿದೆ ಅಲ್ವಾ? ನಾವೆಲ್ಲರೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀವಿ, ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಬಂದಿದ್ದೀವಿ, ಚೆನ್ನಾಗಿದ್ದೀವಿ, ಫಳ ಹೊಳಿತಾ ಇದ್ದೀವಿ. ಇದಿಷ್ಟೇ ಶುದ್ಧಿಯೋ? ಹೊರಭಾಗಕ್ಕೇನೋ ಎಲ್ಲ ಶುದ್ಧಿ ಮಾಡಬಹುದು, ಒಳಗಡೆಗೆ ಶುದ್ಧಿ ಮಾಡೋದು ಹೇಗೆ? ಒಳಗನ್ನು ಶುದ್ಧಿ ಮಾಡೋದಕ್ಕೆ ಗುರುವನ್ನು ಬಿಟ್ಟರೆ ಇನ್ಯಾರ ಕೈಯಲ್ಲೂ ಆಗೋದಿಲ್ಲ. ಒಳಗನ್ನು ಇನ್ಯಾರ ಕೈಯಲ್ಲೂ ಶುದ್ಧಿ ಮಾಡೋಕ್ಕೆ ಆಗೋದೇ ಇಲ್ಲ. ಆ ಶುದ್ಧಿ ಮಾಡಿಸ್ಕೊಳ್ಳೋದಕ್ಕೆ ಪ್ರತಿದಿನವೂ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಅದಕ್ಕೆ ಮೊದಲು ರಾಜನೇ ಆಗಬೇಕಂತಿದ್ರೆ ಮನಸ್ಸನ್ನು ಶುದ್ಧಿ ಮಾಡಿಟ್ಕೋ. ರಾಜ್ಯದಲ್ಲಿರುವ ಎಲ್ಲದಕ್ಕೂ ರಾಜನೇ ಖಂಡಿತ ಸ್ವಾಮಿ. ಸ್ವಾಮಿ ಅಂದರೆ ಒಡೆಯ ಅಥವಾ ಓನರ್ಶಿಪ್ ಅಂತ ಹೇಳಿ ಕರಿತೀವಲ್ಲ, ಅದು ಹೌದು. ಆದರೆ ರಾಜ ಧರ್ಮದ ಸೇವಕ. ಕಷ್ಟ ಅಲ್ವಾ ಇದು? ಯಾರು ಅಧಿಕಾರಸ್ಥನಾಗಿರ್ತಾನೋ ಅವನು ಧರ್ಮದ ಸೇವಕನಾಗಿರ್ತಾನೆ. ಧರ್ಮವನ್ನು ರಕ್ಷಿಸಲು ಯಾವಾತ ಬದ್ಧ ಕಂಕಣನಾಗಿರ್ತಾನೋ ಅವನು ಲೋಭ ಮತ್ತು ಮೋಹದಿಂದ ಧರ್ಮವನ್ನು ನಿರ್ಣಯಿಸಕ್ಕೆ ಬರೋದಿಲ್ಲ. ನೀನು ಆ ಕೆಲಸ ಮಾಡ್ತಾ ಇದ್ದೀಯ ಇವಾಗ, ಇದನ್ನು ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಅದರಲ್ಲೂ ಧರ್ಮ ರಕ್ಷಣೆಗೆ ಅಂತ ನಾನು ರಾಜನ್ ಅಂತ ಹೇಳಿದ ಮೇಲೆ ಅವ ಯಾವತ್ತೂ ಅಧರ್ಮವನ್ನು ಆಚರಣೆ ಮಾಡಬಾರದು ಮತ್ತು ಮಾಡಕೂಡದು. ಯಾರು ಒಡೆತನವನ್ನು ಹೇಳ್ತಾರೆ ಅವರು ಅಧರ್ಮವನ್ನು ಆಚರಿಸಬಾರದು. ಆಮೇಲೆ ಇದೇನು ಇದೆಯಲ್ಲ, ಕೊಡೋದಕ್ಕೆ ನನ್ನ ಸೊತ್ತೇ ಅಲ್ಲಲ್ಲಪ್ಪ, ಇದಕ್ಕೂ ನನಗೂ ಸಂಬಂಧವೇ ಇಲ್ಲ. ದೇವತೆಗಳೇನೋ ಸುಪ್ರೀತವಾಗಿದ್ದೀವಿ ಅಂತ ಅಂದರು, ಪ್ರತಿದಿನ ಹೋಮ ಮಾಡ್ತೀವಿ, ಈ ಕ್ಷೀರದಿಂದಲೇ ನೀವು ಮಾಡಿ ಅಂಥೇಳಿ ಹೇಳಿದ್ರು. ಹಾಗಾಗಿ ದೇವತೆಗಳ ಸ್ವತ್ತು ಇಲ್ಲಿಟ್ಟು ಹೋಗಿದ್ದಾರೆ, ಕರ್ಕೊಂಡು ಯಾವತ್ತು ಬೇಕಾದ್ರೂ ಹೋಗ್ಬೋದು. ನನಗೂ ಈ ಧೇನುವಿಗೂ ಸಂಬಂಧವಿಲ್ಲ, ಸಂಬಂಧವನ್ನು ಅಂಟಿಸ್ಕೊಂಡೇ ಇಲ್ಲ ನಾನು. ಆದ್ದರಿಂದ ಇದನ್ನು ನಾನು ನಿನಗೆ ಕೊಡೋಕ್ಕೆ ಬರುವುದಿಲ್ಲ ಅಂತ ಹೇಳಿ ವಸಿಷ್ಠರು ಹೇಳುತ್ತಾರೆ. ರಾಜನಾದವನಿಗೆ ಇವು ತಲೆಯೊಳಗೆ ಹೋಗುವುದಿಲ್ಲ. ನನ್ನ ಮನೆಯಲ್ಲಿದ್ದಂಥ ವಸ್ತು ನನಗೆ ಸಂಬಂಧಪಟ್ಟಿದ್ದಲ್ಲ ಅಂದರೆ ಯಾಕೆ ಕೇಳ್ತಾರೆ? ಆದರೆ ಏನನ್ನೂ ಅಂಟಿಸಿಕೊಂಡು ಇರದೇ ಇರುವ ವ್ಯಕ್ತಿ ಈ ಮಾತುಗಳನ್ನು ಹೇಳೋದನ್ನು, ಇವತ್ತು ನಾವು ಈ ಥರ ಮಾತಾಡೋರನ್ನು ತುಂಬ ಜನರನ್ನು ಹತ್ತಿರದಲ್ಲಿರುವಂಥ ಅವಕಾಶ ಭಗವಂತ ಕೊಟ್ಟಿದ್ದಾನೆ. ದೇಹ ಪೂರ್ತಿಯಾಗಿ ನಡೆಯೋ ಯಾವ ಕ್ರಿಯೆಯೂ ತನ್ನದಲ್ಲ ಅನ್ನುವಂಥ ಜನ ಇದ್ದಾರೆ ಇವತ್ತಿಗೂ. ಅವರಿದ್ದಾರೆ ಆ ಮಾರ್ಗದಲ್ಲಿ. ಕೌಶಿಕ ಎದ್ದು ನಿಂತ್ಕೊಂಡು ಬಿಟ್ಟ. ರಾಜ ಅನ್ನುವನನ್ನು ನೀನು ಏನು ಅಂದ್ಕೊಂಡಿದ್ದೀಯ? ಏನು ಅಂದ್ಕೊಂಡಿದ್ದೀಯ ನೀನು? ಈಗ ನೀವು ಅಂತೆಲ್ಲ ಇದ್ದದ್ದು ಪೂರ್ತಿಯಾಗಿ ನೀನೂವರೆಗೆ ಬಂತು. ನಾಲಿಗೆ ಕುಲವಂ ತಬ್ಬುವವಲ್, ನಮ್ಮ ರೀತಿಯನ್ನು ಅದು ಹೇಳಿಬಿಡುತ್ತಲ್ವ. ಎದ್ದ ರಾಜ ಸರ್ವದೇವಮಯ, ದಿಕ್ಪಾಲಕರ ಅಂಗಗಳೆಲ್ಲ ಅವನಲ್ಲಿ ಪ್ರತಿಷ್ಠಾಪನೆಯಾಗಿದೆ. ಹಾಗಾಗಿ ದಿವ್ಯಾಂಶ ಸಂಪನ್ನನಾಗಿರುವ ರಾಜನ ಸ್ವತ್ತು ನಂದಿನಿ, ಅದನ್ನು ನಾನು ತೆಗೆದುಕೊಂಡು ಹೋಗ್ತೀನಿ, ಯಾರು ಏನು ಮಾಡಿದರೂ ಸರಿಯೇ. ಇದು ಕೌಶಿಕನ ತೀರ್ಮಾನ.
ನಂದಿನಿ ಅರುಂಧತಿಯ ಹತ್ರ ಹೋದರು. ಸಂಧ್ಯಾ ಹೋಮ ಮುಗಿಸಿಕೊಂಡು, ಈ ಪದಗಳೇ ಅಪರಿಚಿತ ಅಂತ ಅನಿಸ್ಬಿಡುತ್ತಲ್ವ ನಮಗೆ. ಹೋಮ ಹವನ ಅಂಥೇಳಿ ಅಂದರೆ, ಅಥವಾ ಬೆಳಗ್ಗೆ ನಮಸ್ಕಾರ ಮಾಡೋದು, ಸಂಧ್ಯಾಕಾಲದಲ್ಲಿ ನಮಸ್ಕಾರ ಮಾಡೋದು ಅಂದರೆ ನಮ್ಮ ಪ್ರತಿಷ್ಠೆಗೆ ಮುಕ್ಕಾಗಿಬಿಡುತ್ತೆ. ಈ ಥರದ ಶಬ್ದಗಳು ತುಂಬ ದೂರ ಅನಿಸುತ್ತೆ, ಅಥವಾ ಡಿಕ್ಷನರಿನಲ್ಲಿ ಓದಕ್ಕಿರೋದು ಅಂತ ಅನಿಸುತ್ತೆ. ನಮ್ಮ ಜನಪದರಲ್ಲಿ ಇತ್ತಲ್ಲ, ಎದ್ದ ತಕ್ಷಣ ಸೂರ್ಯನನ್ನು ನೋಡಿ ಒಂದು ನಮಸ್ಕಾರ ಮಾಡುವಂಥ ಆ ಒಂದು ಕ್ರಮ, ಅಥವಾ ಹಾಸಿಗೆಯಿಂದ ನೆಲದ ಮೇಲೆ ಕಾಲಿಡಬೇಕಾದ್ರೆ ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಾಮಿ ಅಂತ ಆಕೆಯನ್ನು ಪ್ರಾರ್ಥನೆ ಮಾಡಿ ಕಾಲಿಡುವಂಥ ಇಡೀ ಸಂಸ್ಕಾರ ಮರೆಯಾಗ್ತಿರುವ ಹೊತ್ತಿನಲ್ಲಿ ದೇವುಡು ಅವರ ಈ ಕಾದಂಬರಿ ಒಳಗನ್ನು ಸ್ವಲ್ಪ ಎಪ್ಸತ್ತೆ. ಸಂಧ್ಯಾ ಹೋಮ ಮುಗಿಸ್ಕೊಂಡು ಅರುಂಧತಿ ಬಂದರು. ಆವಾಗ ಸಣ್ಣ ಗಂಟೆಯ ಧ್ವನಿ ಕೇಳಿಸ್ತು. ಆ ನಂದಿನಿಯ ಚಿತ್ರಣ ಕೊಡ್ತಾರೆ. ಕೇಸರಿ ಬಣ್ಣದ ಕೆಂಪು ಹಸು, ಕೆಂದು ಹಸು ಅಂಥೇಳಿ ಕೊಟ್ಟಿಗೆಯಲ್ಲಿ ಹಸುಗಳನ್ನು ಕಟ್ಟಿದವರಿಗೆ ಈ ಶಬ್ದದ ಬಳಕೆ ಬಹುಶಃ ನೆನಪಿದೆ ಅಂತ ಅಂದ್ಕೊಳ್ತೀನಿ. ಹಸು, ಅದರ ಮೇಲೆ ತಿಲಕ ಇಟ್ಟ ಹಾಗೆ ಒಂದು ಬೆಳ್ಳನೆಯ ತಿಲಕ ಇತ್ತಂತೆ. ಅದನ್ನು ನೋಡಿದ ತಕ್ಷಣ ಅರುಂಧತಿಗೆ ತನ್ನ ಚಿಂತೆ ಎಲ್ಲ ಮಾಯ ಆಯಿತು. ತಪ್ಕೊಂಬಿಟ್ಲು ಆ ಹಸುನ. ತುಂಬ ಬಾಂಧವ್ಯ ಇರುತ್ತೆ. ಮತ್ತು ಗೋವಿನಲ್ಲಿ ಮಾತ್ರ ದ್ವೇಷ ಅಸೂಯೆ ಇಲ್ಲ. ಅದಕ್ಕೆ ನೋಡಿ, ಒಂದು ಕೊಟ್ಟಿಗೆನಲ್ಲಿ 100 ಹಸು ಕಟ್ಟಿದ್ರು ತೊಂದರೆ ಆಗಲ್ಲ, ಅವುಗಳ ವಾಸನೆಯಲ್ಲಿ ದ್ವೇಷ ಇರಲ್ಲ. ನಾವು 100 ಜನ ಅಕಸ್ಮಾತ್ ಒಂದೇ ಮನೇಲಿ ಇದ್ದುಬಿಟ್ರೆ ಎಷ್ಟು ಒಳ್ಳೆಯ ನಗುವನ್ನು ಎಲ್ಲರೂ ನಕ್ಕುಬಿಟ್ರಿ. ಆಗ ತಬ್ಬಿ ಆಕೆ ಕೇಳ್ತಾಳೆ, ದುಗುಡದಲ್ಲಿ ಮುನಿಸತಿಯು, ದುಗುಡದೊಳು ಮುನಿಸತಿಯು ನೃಪನ ಈ ಬಗೆಯ ಮಾತುಗಳನ್ನು ಕೇಳುತ್ತಾ ದಿಗಿಲಿನೊಳು ನಂದಿನಿಯ ಬಳಿಗೆ ಓಡಿದಳು ತಕ್ಷಣವೇ. ಹೋಗುವೆಯೇ ಅರಮನೆಗೆ, ನಮ್ಮನ್ನು ಅಗಲಿ ನೀನು ಈ ದಿನದೊಳೆನ್ನುದ ಮಗುವಿನೊಲು ಮುದ್ದಾಡಿದಳು, ಮಗುವಿನೊಲು ಮುದ್ದಾಡಿದಳು ನಂದಿ ತಬ್ಬುತ್ತಲೀ. ಅಮ್ಮ ಹೊರಟುಬಿಟ್ಟಿಯಾ? ಅರುಂಧತಿಯ ಪ್ರಶ್ನೆ. ಹಸು ಗೋವು ಅಂತೆಲ್ಲ ಬಳಸದೆ ದನಗಳನ್ನು ಸಾಕಿದವ್ರಿಗೆ ಅದನ್ನು ಕಳಿಸ್ಬೇಕಾದ್ರೆ ಏನು ಸಂಕಟ ಆಗ್ತಿತ್ತು ಅಂತ ಬಹುಶಃ ಇದರಲ್ಲಿ ಕೆಲವರಿಗಾದರೂ ಅನುಭವ ಇದೆ ಅಂತ ಅಂದ್ಕೊಂಡಿದ್ದೇನೆ. ಒಂದು ಹಸುನ ಬಿಚ್ಚಿಕೊಡಬೇಕಾದ್ರೆ ಏನು ಸಂಕಟ ಆಗ್ತಿತ್ತು ಅಂತ ಹೇಳಿ. ನಂದಿನಿ ಮನುಷ್ಯ ವಾಕ್ಯದಿಂದ ಮಾತಾಡ್ತಾಳೆ. ಅಮ್ಮ, ಈ ಕೌಶಿಕ ರಾಜ ಏನೋ ಹೌದು, ಅವನಲ್ಲಿ ನಂದಿನಿಯ ಗುರ್ತಿಸುವಂಥದ್ದು, ಅವನಲ್ಲಿ ದಿವ್ಯಾಂಶ ಸಂಪನ್ನತೆಯೂ ಇದೆ. ಆದರೆ ಒಂದು ನೀನು ಅರ್ಥ ಮಾಡ್ಕೋಬೇಕಾಗಿದ್ದು, ಕಾಮಧೇನುವಿನ ಮಗಳನ್ನು ತನ್ನ ಮನೆಯಲ್ಲಿ ಇಟ್ಟುಕೊಳ್ಳಲು ಎಷ್ಟು ಯೋಗ್ಯತೆ ಬೇಕೋ ಅಷ್ಟು ಯೋಗ್ಯತೆ ಅವನಿಗಿಲ್ಲ. ಇದು ನಂದಿನಿ ಆಡಿದ ಮಾತು. ಇಲ್ಲ. ಆದ್ದರಿಂದ ಅದರ ಜೊತೆಗೆ ಇಲ್ಲಿಯ ನಿನ್ನ ಭೂಮಿ, ನಿನ್ನದೇ ಆಶ್ರಮದ ಭೂಮಿ, ನಂದಿನಿ ನನಗೆ ರಕ್ತಪಾನ ಬೇಕು ಅಂತ ಕೇಳ್ತಾ ಇದ್ದಾಳೆ. ಏನು ಮಾಡಬೇಕು ನಾನೀಗ? ಆಕೆ ಕೇಳ್ತಿದ್ದಾಳೆ, ನನಗೆ ರಕ್ತಪಾನವೇ ಬೇಕು, ಮಾಡಿಸು ನೀನು ಅಂತ ನನ್ನನ್ನು ಕೇಳ್ತಿದ್ದಾಳೆ ಆಕೆ. ಹಾಗಾಗಿ
ಏನೂ ಮಾಡೋಕ್ಕಾಗಲ್ಲ. ಆದರೆ ಒಂದು ಮಾತು, ನನ್ನ ಮೇಲೆ ಬಲಪ್ರಯೋಗ ಮಾಡುವವರೆಗೆ ನಾನು ಸುಮ್ಮನೆ ಇರ್ತೀನಿ. ಅದಾದ ಮೇಲೆ ನನಗೆ ಗೊತ್ತಿಲ್ಲ. ಅರುಂಧತಿಗೆ ಅರ್ಥ ಆಯಿತು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ಆದರೆ ಅಲ್ಲಿಂದ ಮುಂದೆ ದುರ್ಗಾ ಸಪ್ತಶತಿ ದುರ್ಗಾ ರೂಪೇಣ ಎಲ್ಲವನ್ನೂ ಹೇಳ್ತಾ ಹೋಗುತ್ತೆ. ಈಗ ಪ್ರಶಾಂತವಾಗಿದ್ದ ಭೂಮಿ ತಾಯಿ ಮತ್ತು ನಂದಿನಿ ಈಗ ದುರ್ಗಿ ಚಂಡಿ ಕಾಳಿಯಾಗಿ ನಿಂತಿದ್ದಾರೆ ಅನ್ನೋದು ಅರುಂಧತಿಗೆ ಅರ್ಥವಾಗಿತ್ತು. ಆವಾಗ ಒಂದು ಮಾತು ಹೇಳ್ತಾಳೆ, ನೀವೆಲ್ಲರೂ ದೇವತೆಗಳು, ಅಲ್ಲಿಂದ ಬರುವಂಥವ್ರು. ಈ ಜಗತ್ತಿನ ರಕ್ಷಣೆ ಮಾಡೋದು ನಿಮ್ಮ ಕೈಯಲ್ಲಿದೆ, ಶಿಕ್ಷೆ ಮಾಡೋಕ್ಕೂ ಕೂಡ ನಿಮ್ಮ ಕೈಯಲ್ಲೇ ಇದೆ. ಸರಿಯಾದ ನಿರ್ಧಾರಕ್ಕೆ ಬನ್ನಿ ಅಂತ ಹೇಳಿ ಆಕೆ ಒಳಗೆ ಹೋಗ್ತಾರೆ. ಆಗ ನಂದಿನಿ ಹೇಳ್ತಾಳೆ, ತುಂಬ ಕಷ್ಟ ಆಗೋದು ಎಲ್ಲಿ ಅಂದರೆ, ಅನುಗ್ರಹ ಮಾಡೋದಕ್ಕೆ ಅಂತ ಹುಟ್ಟಿದವರು ಆಗ್ರಹ ಮಾಡೋದು ಕಷ್ಟ. ಅನುಗ್ರಹ ಅಭ್ಯಾಸವಾಗಿ ಬಿಟ್ಟಿರುತ್ತೆ. ಆಗ್ರಹ ಮಾಡುವಂಥ ಸಂದರ್ಭ ಬಂದಾಗ ನಮಗೂ ಕೂಡ ಕಷ್ಟವೇ. ಆದರೆ ಅನಿವಾರ್ಯವಾದಾಗ ನನ್ನನ್ನು ನಾನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿ ಹೋಗ್ತಾರೆ. ಇತ್ತ ಕಡೆ ಎಲ್ಲರೂ ಸಿದ್ಧ ಆಗ್ತಾರೆ, ಅರಮನೆಯ ಜನ. ಅವರಿಗೂ ಭಯ. ಸುಮಂಗಲೆಯರು ಬ್ರಾಹ್ಮಣರೆಲ್ಲ ತಟ್ಟೆಯಲ್ಲಿ ಅರಿಶಿಣ ಕುಂಕುಮ ಮಂಗಳ ದ್ರವ್ಯಗಳನ್ನು ಇಟ್ಕೊಂಡು ಸಿದ್ಧವಾಗಿ ಸುರಭಿಯ ತನಯೆಯ ಮುಂದೆ ನಿಂತುಕೊಳ್ತಾರೆ. ಸುರಭಿತನಯೆಯು ಪೂಜೆಯಂ ಸ್ವೀಕರಿಸಿ ಸುರಭಿತನಯೆಯು ಪೂಜೆಯಂ ಸ್ವೀಕರಿಸಿ ಮುದದೊಳು ಹರಸಿ ವಿನಯದಿ ಧರಣಿಪನ ಪರಿವಾರದೊಳಗಿಹ ಪಾರ್ವರನು ಕುರಿತು ಸುರರು ನೀಡಿಹರು ಎನ್ನ ಮುನಿಪಗೆ ಬರೆನು ನಾ ನಿಮ್ಮ ಅರಸುತಾಣಗೆ ಪರಧನವು ತಾನೆಂದು ನುಡಿದಳು ದೃಢ ಮನಸ್ಸಿನೊಳು. ನಂದಿನಿ ಪೂಜೆಯನ್ನೇನೋ ಸ್ವೀಕಾರ ಮಾಡಿದ್ಲು. ಸ್ವೀಕಾರ ಮಾಡಿ ಅರಮನೆಯ ಪುರೋಹಿತ ರಾಜಪುರೋಹಿತರು ಬಂದಿದ್ದರು. ಅವರಿಗೆ ಹೇಳ್ತಾಳೆ, ನೋಡಪ್ಪ, ಪೂಜೆಯೇನೋ ಸ್ವೀಕಾರ ಮಾಡಿದ್ದೀನಿ, ಆದರೆ ನಾನು ನಂದಿನಿ, ನಾನು ಬ್ರಹ್ಮದತ್ತವಾಗಿ ಬಂದಂತಹ ಧೇನು. ವಸಿಷ್ಠ ಅಂದರೆ ನೀವೊಬ್ಬ ಮನುಷ್ಯ ಅಂತ ನೋಡ್ತಾ ಇದ್ದೀರಿ, ಅಥವಾ ಒಬ್ಬ ಕುಲಪತಿ ಅಂತ ನೋಡ್ತಿದ್ದೀರಿ, ಅದಲ್ಲ. ಯಾಕೆ ನನ್ನನ್ನು ಕೊಟ್ಟ ಇಂದ್ರ ಇವರಿಗೆ ಅಂಥೇಳಿ ಅಂದರೆ, ಆತ ಬ್ರಹ್ಮಜ್ಞಾನಿ, ಹಾಗಾಗಿ ಬ್ರಹ್ಮದತ್ತವಾಗಿ ಬಂದಂಥವಳು ನಾನು. ನನ್ನನ್ನು ಬೇರೆ ಕಡೆಗೆ ಕಳುಹಿಸೋದಕ್ಕೆ ಸ್ವಯಂ ಇಂದ್ರನಿಗೂ ಕೂಡ ಅಧಿಕಾರ ಇಲ್ಲ ಹೇಳ್ತಾರೆ. ಮತ್ತು ಆ ಕ್ಷಣದಲ್ಲಿ ವಾಮದೇವನನ್ನು ಕರೆಯುವಂಥ ಒಂದು ಯೋಚನೆಯನ್ನು ಮಾಡ್ತಾರೆ. ವಾಮದೇವ ಮಹರ್ಷಿಗಳು ಅಂಥೇಳಿ ಅಂದರೆ ನಮಗೆ ಋಗ್ವೇದ ಸಂಹಿತೆಯಲ್ಲಿ ದಾಖಲಾಗಿರುವಂತಹ ಒಬ್ಬ ಅತಿ ದೊಡ್ಡ ಮಹರ್ಷಿಗಳು. ಆ ಋಷಿಯನ್ನು ಸುಮಾರು 560 ಋಕ್ಕಗಳಿಗೆ ಋಷಿಯಾಗಿರುವಂಥವರು ವಾಮದೇವ ಮಹರ್ಷಿ. ಬ್ರಹ್ಮಜ್ಞಾನ ಪಡೆದ ಮಹರ್ಷಿ ಅಂಥೇಳಿ ಶ್ರುತಿವಾಕ್ಯಗಳು ಅವರನ್ನು ಪ್ರಾರ್ಥನೆಯನ್ನು ಮಾಡ್ತವೆ. ಬೃಹದಾರಣ್ಯಕ ಉಪನಿಷತ್ತುಗಳು, ಬ್ರಹ್ಮಸೂತ್ರಕಾರರು ಎಲ್ಲರೂ ಕೂಡ ವಾಮದೇವನನ್ನು ಉದಾಹರಣೆಯಾಗಿ ತಗೊಳ್ತವೆ. ಯಾವಾಗ ಬ್ರಹ್ಮಜ್ಞಾನದ ಸ್ವರೂಪ ಮತ್ತು ಅದರ ರೀತಿಯನ್ನು ಹೇಳಬೇಕಾದರೆ ವಾಮದೇವರನ್ನು ಉದಾಹರಣೆಯಾಗಿಯೇ ಹೇಳ್ತಾರೆ. ಮತ್ತು ಅವರು ಗರ್ಭಸ್ಥ ಶಿಶುವಾಗಿದ್ದಾಗಲೇ ಗೌತಮನ ಪುತ್ರ ಪಿತೋರ್ ಗೌತಮ ಅಂತ ಹೇಳಿ ಅವರೇ ಹೇಳಿರೋದ್ರಿಂದ ಗೌತಮನ ಮಗನಾಗಿ ಹುಟ್ಟಿದವರು. ಮತ್ತು
ತತ್ವಜ್ಞಾನವನ್ನು ಗರ್ಭದಲ್ಲಿದ್ದಾಗಲೇ ಅರಿತುಕೊಂಡಂಥ ಒಬ್ಬ ಮಹರ್ಷಿ. ಆದ್ದರಿಂದಲೇ ಅವರು ತನ್ನ ತಾಯಿಯ ಯೋನಿಯಿಂದ ಬರದೆ ಒಂದು ಪಾರ್ಶ್ವದಿಂದ ಬಂದರು ಅನ್ನುವುದನ್ನು ಕೂಡ ಇದು ಹೇಳುತ್ತೆ. ಇಂತಹ ಒಬ್ಬ ದೊಡ್ಡ ಮಹರ್ಷಿಯನ್ನು ವಸಿಷ್ಠರು ಬರಮಾಡಿಕೊಳ್ತಾರೆ. ಯಾತಕ್ಕೆ ಅವರು ಬರಬೇಕು ಅಂಥೇಳಿ ಅಂದರೆ, ಈಗ ಮುಂದೆ ಆಗುವಂತಹ ಒಂದು ದೊಡ್ಡ ನಾಟಕ ಆಗತ್ತೆ. ಆ ನಾಟಕದಲ್ಲಿ ಅತಿ ದೊಡ್ಡ ಪಾತ್ರವನ್ನು ವಹಿಸುವಂಥವನು ಈ ವಾಮದೇವ ಅಂತ ಹೇಳಿ ಅವರಿಗೆ ಬರೋಕ್ಕೆ ಹೇಳ್ತಾರೆ. ವಾಮದೇವರು ಬರ್ತಾರೆ. ಯಾಕೆ ಕರೆಸಿದ್ರಿ ಅಂತ ಹೇಳಿದಾಗ ಹೇಳ್ತಾರೆ, ಈ ಕೌಶಿಕನಿಗೆ ಒಂದಷ್ಟು ದಾರಿ ತೋರಿಸ್ಬೇಕಾಗಿದೆಯಲ್ಲಪ್ಪ, ಯೋಗ ಮಾರ್ಗದ ಕಠಿಣ ತಪದೋಳು. ಯೋಗ ಮಾರ್ಗದ ಕಠಿಣ ಪದ, ಯೋಗ ಮಾರ್ಗದ ಕಠಿಣ ತಪದೊಳು ಸಾಗಿ ಸಾತ್ವಿಕನಾಗುತ್ತಿರೆ. ಮೊದಲಾಗಿ ಮಾಡುವ ಮತ್ತೆ ಘೋರವನೊಂದು ನೋಡುತ್ತಿರು. ಆಗ ನಡೆಯುವ ವಿಪ್ಲವದಿ ಬೆಂಡಾಗಿ ರಾಜಸ ಗುಣವ ಕಳೆಯುತ್ತಾ ಯೋಗಿಯಾಗುವ ಕೊನೆಗೆ, ಯೋಗಿಯಾಗುವ ಕೊನೆಗೆ ತಾ ಬ್ರಹ್ಮರ್ಷಿ ಪದವಿಯೊಳು ವಾಮದೇವ ಬಂದು ಗುರುಗಳಿಗೆ ನಮಸ್ಕಾರ ಮಾಡಿ ಯಾಕೆ ಕರೆಸ್ಕೊಂಡ್ರಿ ಅಂದಾಗ ವಸಿಷ್ಠರು ಹೇಳ್ತಾರಂತೆ, ರಾಜಗುರುವಾಗುವ ಯೋಗ ಬಂದಿದೆ ಕಣಪ್ಪ ನಿನಗೆ, ಅದಕ್ಕೆ ಕರೆಸ್ಕೊಂಡಿದ್ದೀನಿ ಅಂತ ಹೇಳಿ. ಗುರುಗಳೇ, ಈ ರಾಜಯೋಗ ಆಗುವಂಥದ್ದೆಲ್ಲ ನನಗೆ ಬೇಡದೇ ಇರೋ ಸಂಗತಿ. ಬ್ರಹ್ಮದ ಜೊತೆಗೆ ನಾನು ನಿಶ್ಚಿಂತನಾಗಿದ್ದೀನಿ, ಯಾತಕ್ಕೆ ಬೇಕು ನನಗೆ ಅಂಥೇಳಿ ಅಂದಾಗ, ನೋಡಪ್ಪ, ಕೌಶಿಕನ ಕಥೆ ಬ್ರಹ್ಮಜ್ಞಾನಿ ನೀನು, ನಿನಗೆ ಅರ್ಥವಾಗಿದೆ. ಈಗ ಆ ಕೌಶಿಕ ಸರಿ ಹೋಗಬೇಕಲ್ಲ. ಕೌಶಿಕನನ್ನು ಒಂದು ಸರಿದಾರಿಗೆ ತರಬೇಕು ಅಂತಂದರೆ ಅವನಿಗೆ ಒಂದು ತಪಸ್ಸು, ಸಾಧನೆ, ಧ್ಯಾನ ಇವನ್ನೆಲ್ಲ ನಾವು ಮಾಡಿಸಲೇಬೇಕು. ಮಾಡಿಸದೆ ಹೋದರೆ ಅದು ಅರ್ಧವಾಗಿ ಬಿಡುತ್ತೆ ಅಂದಾಗ ಕೇಳ್ತಾನೆ, ಅವನಿಗೆ ಯಾತಕ್ಕೆ ಜ್ಞಾನ ಬೇಕಿವಾಗ? ಸುಮ್ಮನೆ ಮೈ ಮೇಲೆ ಬಿದ್ದು ಯುದ್ಧ ಮಾಡಿ ಹೋದಂಥವನು ಅಂದಾಗ ಅವ್ರು ಹೇಳ್ತಾರೆ, ಗೀತೆಯ ಜ್ಞಾನಯೋಗದ ಶ್ಲೋಕಗಳನ್ನು ಅಲ್ಲಿ ಇಟ್ಕೊಂಡಿದ್ದಾರೆ ದೇವುಡು ಅವರು. ಯಥೈಧಾಂಸೆ ಸಮಿದ್ಧೋ ಅಗ್ನಿರ್ಭಸ್ಮಸ್ಮಾತ್ ಕುರುದೇ ಅರ್ಜುನ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸ್ಸಾತ್ ಕುರುದೇ ತಥಾ ಅಂಥೇಳಿ. ನಹಿ ಜ್ಞಾನೇನ ಸದೃಶಂ ಅನ್ನೋದು ಈ ಕಾರಣಕ್ಕಾಗಿಯೇ ಅವನಿಗೊಂದಷ್ಟು ಅರ್ಥ ಮಾಡಿಸಬೇಕಲ್ಲ. ಜ್ಞಾನ ಅನ್ನುವುದು ಬಂದಾಗ ಮಿಕ್ಕಿದ ಎಲ್ಲವೂ ಸುಟ್ಟು ಹೋಗಿಬಿಡುತ್ತೆ. ಅಜ್ಞಾನದ ಎಲ್ಲ ಭಾಗಗಳು ಸುಟ್ಟು ಹೋಗುತ್ತೆ. ಸರೋವರದ ನೀರು ನದಿಯಾಗಿ ಹರಿಬೇಕಾಗಿದೆ. ಒಂದು ಸರಿಯಾದ ಸಮಯ ಮತ್ತು ಜಾಗ ನೋಡಿಬಿಟ್ಟು ಒಂದು ಕಲ್ಲನ್ನು ಸಡಿಲಿಸ್ಬಿಟ್ರೆ ಸಾಕು, ಮಿಕ್ಕಿದ್ದು ಅದ್ರ ಪಾಡಿಗೆ ಅದು ಆಗೋಗುತ್ತೆ. ಹಾಗಾಗಿ ಒಂದಷ್ಟು ಬೂದಿಯಾಗಲೇಬೇಕಲ್ಲ. ಈಗ ಪ್ರತಿಬಿಂಬ, ಭಗವಂತನ ಪ್ರತಿಬಿಂಬ ಕಾಣಬೇಕಂತಾದರೆ ಎಲ್ಲೋ ಒಂದಷ್ಟು ಕಡೆಗೆ ಆಗಲೇಬೇಕು. ಆದ್ದರಿಂದ ಪ್ರಕೃತಿಯ ನಿಯಮವನ್ನು ಪಾಲಿಸೋದಕ್ಕೆ ನಾವು ಕೂಡ ಸಿದ್ಧವಾಗಿದ್ದೀವಿ, ನೀವು ಹೋಗಬೇಕು ಅಂದಾಗ ವಾಮದೇವರು ಇನ್ನೂ ಅದ್ಭುತವಾಗಿ ಉತ್ತರ ಕೊಡ್ತಾರೆ. ಗುರುಗಳೇ, ನಾನೊಂದು ದರ್ವಿ. ಈ ಭಾಗದಲ್ಲಿ ದರ್ವಿ ಅಂದರೆ ಮರದ ಸೌಟು. ಈ ಹೋಮ ಎಲ್ಲ ಮಾಡ್ತೀವಲ್ಲ, ಆವಾಗ ತುಪ್ಪ ಹಿಂಗೆ ಹಾಕ್ತೀವಲ್ಲ, ಆ ಥರದ್ದೊಂದು ಸೌಟ್. ಅದು ಸೌಟು ನೀವು ಯಾವ ಆಹುತಿ ಕೊಟ್ಟರೂ ಸೌಟು ಅಲ್ಲಿಗೆ ಹಾಕತ್ತೆ, ಏನು ತೊಗೊಂಡು ಹಾಕಿದ್ರೂ ಹಾಕತ್ತೆ. ಈ ಇಡೀ ನಾಟಕದಲ್ಲಿ ನಾನೊಂದು ದರ್ವಿ ಆಗ್ತೇನೆ.
ದರವಿಯನ್ನು ತಗೊಂಡ ಆಹುತಿಯನ್ನು ನೀವು ಅಗ್ನಿಯಲ್ಲಿ ಹಾಕಿಸ್ತೀರೋ, ನೀರಲ್ಲಿ ಹಾಕಿಸ್ತೀರೋ, ಎಲ್ಲಿ ಹಾಕಿಸಿದ್ರೂ ನನಗೂ ಅದಕ್ಕೂ ಸಂಬಂಧ ಇಲ್ಲ. ಹಾಕೋದಷ್ಟೇ ನನ್ನ ಕೆಲಸ, ಅದು ನಿಮ್ಮ ಆದೇಶ. ಆದ್ದರಿಂದ ಭಗವಾನರ ಆಜ್ಞೆಯನ್ನು ನಾನು ನೆರವೇರಿಸ್ತೀನಿ ಎಂದಾಗ ಇವರು ಹೇಳ್ತಾರೆ, ಆದೇಶ ಸ್ಪಷ್ಟವಿದೆ, ರುದ್ರನನ್ನು ಆರಾಧಿಸುವ ಕ್ರಮವನ್ನು ಕಲಿಸುವವನಿಗೆ. ಕಾಲರುದ್ರನ ತಪದೊಳ್ವೊಲಿಸಿ ನೃಪಾಲನೀ ಪಡೆ ಶಸ್ತ್ರ ಸಕಲವ ಶೂಲಿಯೇ ದೇವತೆಯು ಶಸ್ತ್ರಾಸ್ತ್ರಗಳಿಗೆಂದರುಹು ಹೇಳು ನೀ ರುದ್ರದ ಮಹಾತ್ಮೆ ಹಿಮಾಲಯದ ಪರಿಸರದಲವಗೆ ತ್ರಿಕಾಲದೊಳು ಜಪತಪವ ಮಾಡುವ ಬಗೆಗಳನ್ನು ತಿಳಿಸು. ಇತ್ತ ವಾಮದೇವರು ಹಿಮಾಲಯದಲ್ಲಿದ್ದಾರೆ. ಕೌಶಿಕ ಅಲಿತಾ ಇದ್ದಾನೆ. ಒಂದು ಹಸುವನ್ನು ಸಂಪಾದನೆ ಮಾಡೋಕ್ಕೆ ಯೋಗ್ಯತೆ ಇಲ್ಲದೆ ಇರೋವನಿಗೆ ರಾಜ್ಯ ಬೇರೆ, ಒಂದು ಕೇಡು ನನಗೆ ಅಂತ ಹೇಳಿ ಅದನ್ನು ನೋಡಿ ವಾಮದೇವರು ಕರೀತಾರೆ, ಬಾರಪ್ಪ ಇಲ್ಲಿ ದಿವ್ಯಾಸ್ತ್ರಗಳನ್ನು ಸಂಪಾದನೆ ಮಾಡಕೋ ಅಂದಾಗ ಅವ್ರು ಹೇಳ್ತಾಳೆ, ಅದರಿಂದ ಏನಾದ್ರು ಮಾಡೋಕ್ಕಾಗತ್ತಾ, ಹೇಗೆ ಅಂತ ನನಗೆ ಹೇಳಿಕೊಡು ನೀನು ಅಂದಾಗ ಹೇಳ್ತಾರೆ, ನೋಡಪ್ಪ ನೀನು ನನ್ನ ಶಿಷ್ಯ ಖಂಡಿತ ಅಲ್ಲ, ಅನ್ಯ ಶಿಷ್ಯಂ ನಬೋಧಯೇತ್ ಅಂತ ಹೇಳುತ್ತೆ ಶಾಸ್ತ್ರ. ಯಾರ್ಯಾರದ್ದೋ ಶಿಷ್ಯಂಗೆ ನಾನು ಬೋಧನೆ ಮಾಡೋಕ್ಕಾಗೋದಿಲ್ಲ. ನನಗೆ ಆದೇಶ ಇರೋದೇನು, ರುದ್ರನನ್ನ ಪ್ರಾರ್ಥನೆಯನ್ನು ಮಾಡೋದನ್ನು ನನಗೆ ಹೇಳು ಅಂತ ಹೇಳಿದರು, ಅದಷ್ಟನ್ನು ನಾನು ಮಾಡ್ತಾ ಇದ್ದೀನಿ ಅಂದಾಗ ಹೇಳ್ತಾನೆ, ನನಗೆ ವಸಿಷ್ಠರನ್ನು ಏನು ಮಾಡಬೇಕು ಅಂತ ಇದೆ ಅಂದಾಗ ಒಂದು ಒಳ್ಳೆ ಮಾತು ಹೇಳ್ತಾರೆ ವಾಮದೇವ, ವಸಿಷ್ಠರನ್ನು ದ್ವೇಷ ಮಾಡು, ಭಾಳ ಸಂತೋಷ, ತಿರಸ್ಕರಿಸಬೇಡ. ದ್ವೇಷ ಆಮೇಲೆ ಏನಾದ್ರು ಆಗಬಹುದು, ತಿರಸ್ಕಾರವಿದ್ದರೆ ಸರಿ ಮಾಡೋಕ್ಕಾಗೋದಿಲ್ಲ. ದ್ವೇಷವನ್ನು ಮಾತ್ರ ಇಟ್ಕೋ. ಮತ್ತು ಒಂದು ತಿಳ್ಕೊ, ಈ ಜಗತ್ತಿನಲ್ಲೇ ಹಣ, ಅಧಿಕಾರ ಅಥವಾ ನಮಗಿರುವಂಥ ಪದವಿ ಇದನ್ನೆಲ್ಲ ಮೀರಿದ ಒಂದು ಸಂಗತಿ ಇದೆ, ಅದನ್ನು ತಪಸ್ಸು ಅಂತ ಕರೀತಾರೆ. ಎಲ್ಲ ಸಾಧನೆಯೂ ಅದರಿಂದಲೇ ದಕ್ಕುವುದು. ಮನುಷ್ಯನಿಗೆ ತೃಪ್ತಿ ಅಂತ ಆಗುವುದು ತಪಸ್ಸಿನಿಂದ ಮಾತ್ರ. ತಪಸ್ಸನ್ನು ಬಿಟ್ಟರೆ ಈ ಜಗತ್ತಿನಲ್ಲಿ ಇನ್ನೆಲ್ಲವೂ ಅತೃಪ್ತವನ್ನೇ ತಂದು ಕೊಡುತ್ತೆ. ನಾವು ಅತೃಪ್ತ ಆತ್ಮಗಳಾಗಿ ಬಿಡುತ್ತೇವೆ. ತಪಸ್ಸಿಗೆ ಕೂಡದೇ ಹೋದಲ್ಲಿ, ತಪಸ್ಸಿನ ಮಾರ್ಗಕ್ಕೆ ಹೋಗದೇ ಇದ್ದರೆ ಬದುಕು ಅರ್ಧ ಆಗಿಬಿಡುತ್ರಿ. ಪೂರ್ಣ ಬದುಕು ಆಗಲ್ಲ. ಅದು ಪೂರ್ಣವಾಗಿ ಬದುಕಿದ್ದೀನಿ ಅಂದರೆ ತಪಸ್ಸಿಗೆ ಕೂರಲೇಬೇಕು. ಗುರುವಿನ ಪಾದ ಹಿಡ್ಕೊಂಡು ಕೂಡಿಸಿ ಅಂತ ಕೇಳಬೇಕು. ಆದ್ದರಿಂದ ತಪಸ್ಸು ಅದು ರಾಜಸವಾಗತ್ತೋ ತಪಸ್ಸಾಗತ್ತೋ ಸಾತ್ವಿಕವಾಗತ್ತೋ ನನಗೆ ಗೊತ್ತಿಲ್ಲ, ಅದನ್ನು ಮಾಡು ನೀನು ಅಂತ ಹೇಳ್ತಾನೆ. ಕೌಶಿಕನಿಗೆ ಈಗ ಆಯ್ಕೆಗಳಿಲ್ಲ. ಈ ವಸಿಷ್ಠ ಯಾಕಿಗಿದ್ದಾನೆ ಅಂದರೆ ಅದರ ಹಿಂದೆ ತಪಸ್ಸಿದೆ ಅಂತ. ಎಂಥದದು ತಪಸ್ಸು ಅಂದರೆ ಏನದು, ಏನು ಮಾಡಬೇಕು ಅಂಥೇಳಿ ಅಂದರೆ ಇದು ಪೂರ್ತಿಯಾಗಿ ಮನೋವಿಜ್ಞಾನದ ಹಿನ್ನೆಲೆಯಲ್ಲಿ ಚಿತ್ತವೃತ್ತಿಯನ್ನು ದೇವಡವರು ಮಾತಾಡ್ತಾರೆ. ಚಿತ್ತವೃತ್ತಿಯನ್ನು ಬದಲಿಸಿಕೊ ನೀನು ಮಾಡೋದು ಅಂಥೇಳಿ ಅಂದರೆ ನಮ್ಮ ಒಳಗನ್ನು ಖಾಲಿ ಮಾಡಿಕೊಳ್ಳೋದು. ಯಾರಾದರೂ ಒಂದು 5 ಸೆಕೆಂಡ್ಗಳ ಕಾಲ ಯಾವ ಆಲೋಚನೆಯೂ ಇಲ್ಲದೆ ಪೂರ್ತಿಯಾಗಿ ಮನಸ್ಸನ್ನು ಖಾಲಿ ಮಾಡಿಕೊಳ್ಳೋಕ್ಕಿಟ್ರೆ ಅದು ನಿಜವಾಗಲೂ ದೊಡ್ಡ ಸಾಧನೆ. ಅಕಸ್ಮಾತ್ ಅದು 10 ಸೆಕೆಂಡ್
20 ಸೆಕೆಂಡ್ 30 ಸೆಕೆಂಡ್ಗಳಿಗೆ ಹೋಗ್ತಾ ಹೋದಲ್ಲಿ ಅದು ತಪಸ್ಸಿಗೆ ದಾರಿಯಾಗತ್ತೆ ಹೊರತು ಅದು ತಪಸ್ಸಾಗೋದಿಲ್ಲ. ಖಾಲಿಯಾಗದೆ ತುಂಬಿಸ್ಕೊಳ್ಳೋಕೆ ಆಗೋದಿಲ್ಲ. ಚಿತ್ತವೃತ್ತಿ ಅಂಥೇಳಿ ಅಂದರೆ ಅದನ್ನು ನಿಗ್ರಹಿಸುವುದು, ಅದನ್ನು ನೀನು ಮಾಡು. ಚಿತ್ತಕ್ಕೆ ಬೇರೆ ವೃತ್ತಿ ಬಂದರೆ ಅದು ವ್ಯಭಿಚಾರವಾಗತ್ತೆ. ಇಟ್ಟ ಗುರಿಯನ್ನು ಮುಟ್ಟದೇ ಇದ್ದರೆ ಅಂಥೇಳಿ ಅಂದಾಗ ಕೌಶಿಕ ಅದನ್ನು ಆರಂಭ ಮಾಡ್ತಾನೆ. ಸಮಯವೂ ಕೂಡ ಆಗ್ತಾ ಇದೆ. ಅಂದುಕೊಂಡದ್ದಕ್ಕಿಂತ ಸ್ವಲ್ಪ ಹಿಂದುಳಿದಿದ್ದೇವೆ ಇವತ್ತು. ಆರಂಭದಲ್ಲಿ ದೇವರವರ ಬಗ್ಗೆಗೆಲ್ಲ ಹೇಳ್ತಾ ಇದ್ದಾಗ ಕೊನೆಗೆ ಹಾಗೆ ಕೌಶಿಕ ಚಿತ್ತವೃತ್ತಿಯನ್ನು ನಿರೋಧಿಸಿ ರುದ್ರನಲ್ಲಿ ಸಂಲಗ್ನಗೊಳಿಸ್ತಾನೆ ಮನಸ್ಸನ್ನು. ಹಾಗೆ ಮನಸ್ಸನ್ನು ಸಂಲಗ್ನಗೊಳಿಸಿದಾಗ ಎಲ್ಲಿಂದಲೋ ಯಾವ ಮೂರ್ತಿಯೂ ಅಲ್ಲ. ದಯವಿಟ್ಟು ಗಮನಿಸ್ಕೊಳ್ಳಿ. ಸಾಕ್ಷಾತ್ಕಾರವಾಗೋದು ಅಂದರೆ ಭೂಮಿ ಏನೋ ದುತ್ತಂತ ಬಂದು ಗ್ರಾಫಿಕ್ಸಲ್ಲಿ ಏನೋ ಬರುತ್ತಲ್ಲ, ಅದಲ್ಲ. ಒಳಗಿನಿಂದಲೇ ಮೂರ್ತಿ ತನ್ನ ಕಡೆಗೆ ಪ್ರವಾಹದೋಪಾದಿಯಲ್ಲಿ ನುಗ್ಗಿ ಬಂದು ಒಳಗಿಗೆ ಮೂರ್ತಿಯಾಗಿ ಕಂಡು ಅದು ಕಣ್ಣಿಗೆ ಹೀಗೆ ನೋಡಿಕೊಂಡಾಗ, ನಾವು ಹೀಗೆ ನೋಡ್ತಿದ್ದೀವಿ, ಒಳಗಿಗೆ ಹೀಗೆ ತಿರುಗಿಸಿ ನೋಡಿದಾಗ ದೃಗ್ಗೋಚರವಾಗತ್ತಲ್ಲ, ಅದು ಸಾಕ್ಷಾತ್ಕಾರದ ರೀತಿ ಮತ್ತು ಅದನ್ನೇ ನಾವು ಕಂಡುಕೊಳ್ಬೇಕಾಗಿರೋದು. ಈಗ ಕೌಶಿಕನಿಗೆ ಕಂಡದ್ದು ಮನಸ್ಸಿನ ಒಳಗಿದ್ದ ಮೂರ್ತಿ ಕಣ್ಮುಂದೆ ಬಂತು. ಅವನೇ ಈ ರುದ್ರ. ರುದ್ರನನ್ನು ಆರಾಧಿಸಿ ಕೌಶಿಕ ರುದ್ರನನ್ನೇ ಕಂಡ. ರುದ್ರನು ಆರಾಧಿಸುತ್ತ ರುದ್ರನ ಆರಾಧಿಸುತ್ತ ಶೌರ್ಯ ಸಮುದ್ರದಂತಹ ರಾಜ ಕೌಶಿಕ ರೌದ್ರವನೆ ಕಂಡಿಹನು ವಿಶ್ವದ ಸಕಲ ವೃತ್ತಿಯೊಳು ಮುದ್ರೆಯೊತ್ತುತ ಚಿತ್ತದೊಳಗೆ ರುದ್ರಮೂರ್ತಿಯ ದಿವ್ಯರೂಪ ಸುಭದ್ರ ಮಂಗಲವಾಗಿ ಕಂಡಿತು. ಸಿದ್ಧನೆದುರಿನೊಳು ಈ ರುದ್ರ ಕೌಶಿಕನ ಶ್ರದ್ಧೆಗೆ ಒಲಿದಿದ್ದಾನೆ. ಈಗಷ್ಟೇ ನೋಡಿದ ಈ ಕೌಶಿಕ ಯಾವುದು ಚಂದವೋ ಅದು ನನಗೆ ಬೇಕು ಅಂತ ಹೇಳಿ ಕೈ ಹಾಕಿ ಕಿತ್ಕೊಳ್ಳುವ ಹಾಗಿದ್ದವನು ಈಗ ಶ್ರದ್ಧೆಯ ಮತ್ತೊಂದು ರೂಪವಾಗಿ ಬದಲಾದ. ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ. ಶ್ರದ್ಧಾಮಯೋಯಂ ಪುರುಷೋ ಯೋ ಯಚ್ಛದ್ಧ ಸ ಏವ ಸಹ. ಎಲ್ಲರ ಶ್ರದ್ಧೆ ಅವರವರ ಅಂತಃಕರಣಕ್ಕೆ ಅನುರೂಪವಾಗಿರುತ್ತೆ. ಈಗ ಈ ಶ್ರದ್ಧೆ ರುದ್ರನ ಮೇಲಿರೋದ್ರಿಂದ ರುದ್ರ ಬಂದ ರುದ್ರನನ್ನು ಕೌಶಿಕ ನೋಡ್ತಾ ಇದ್ದಾನೆ. ಭೀಮಾಕಾರವಾಗಿ ಸರ್ವಶಸ್ತ್ರಗಳನ್ನೂ ಕೂಡ ಇಟ್ಕೊಂಡಂತಹ ರುದ್ರನನ್ನು ನೋಡಿ ಇವನಿಗೆ ಮಾತು ಹೊರಡ್ತಾ ಇತ್ತಲ್ಲ. ಶೂಲದಿಂದ ಕೌಶಿಕನನ್ನು ಮುಟ್ಟಿದ ತಕ್ಷಣ ಅಲ್ಲಿಂದ ಪ್ರವಹಿಸುತ್ತಲ್ಲ ಶಕ್ತಿಯ ಅಲೆ. ಅದನ್ನು ತಡ್ಕೊಳ್ಳಲಾರದೆ ತನ್ನ ಕೊನೆಗಾಲ ಬಂದುಬಿಡ್ತು ಅನ್ನಿಸ್ಬಿಡುತ್ತೆ ಕೌಶಿಕನಿಗೆ. ಆಮೇಲೆ ನಿಧಾನಕ್ಕೆ ಎದ್ದು ಕೇಳ್ತಾನೆ, ನಾನು ನಿನ್ನಲ್ಲಿ ಐಕ್ಯವಾಗಬೇಕು. ಬಂದದ್ದು ಅಸ್ತ್ರಶಸ್ತ್ರಗಳ ಸಂಪಾದನೆಗೆ. ರುದ್ರನನ್ನು ನೋಡಿದಾಗ ನಾನು ಐಕ್ಯವಾಗಬೇಕು ಅಂದ. ರುದ್ರ ಹೇಳ್ದ, ನೀನು ತಪಸ್ಸು ಮಾಡಿರೋದು ಅದಕ್ಕಲ್ಲ, ಅದನ್ನೆಲ್ಲ ಕೊಡೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಯಾತಕ್ಕೆ ತಪಸ್ಸು ಮಾಡಿದೆ ನೀನು? ಅದನ್ನೇ ಇಲ್ಲ, ನನಗೆ ವಿದ್ಯೆಗಳೆಲ್ಲವೂ ಕೈಗೆ ಬರಬೇಕು, ಅದಕ್ಕೂ ಕಾಲ ಇದೆ. ನೀನು ವಿದ್ಯಾವಂತ ಆಗ್ತೀಯ, ಆದರೆ ಈಗಲ್ಲ, ಅದಕ್ಕೆ ಪ್ರತ್ಯೇಕವಾದ ತಪಸ್ಸು. ವಿದ್ಯೆಯೇ ಬೇಕಂದ್ರೆ ಪ್ರತ್ಯೇಕವಾದ ತಪಸ್ಸು ಮಾಡಬೇಕು ಅಂದಾಗ
ರುದ್ರ ನಕ್ತನಂತೆ, ಮಾನವನ ಮರುಳುತನವಿದು. ರುದ್ರನಿಗೆ ಅರ್ಥವಾಗಲ್ಲ ಅನ್ನುವ ಬೇಡಿಕೆಯನ್ನೆಲ್ಲ ಇಟ್ಟು ಹೋಗೋದಿಕ್ಕಾಗಲ್ಲ. ಕೇಳಿದ್ದೇನು ನೀನು? ಅಸ್ತ್ರಗಳನ್ನು, ದಿವ್ಯಾಸ್ತ್ರಗಳನ್ನು ದೇವತೆಗಳೆಲ್ಲರೂ ಬಂದಿದ್ದಾರೆ, ಅವರು ನಿನಗೆ ಕೊಡ್ತಾರೆ ಅಂತ ಹೇಳಿ ರುದ್ರ ಅಂತರ್ಧಾನನಾದ. ಅಸ್ತ್ರ ದೇವತೆಗಳೆಲ್ಲರೂ ಕೂಡ ಬಂದು ನಿಂತ್ಕೊಂಡ್ರು. ಇತ್ತ ಕಡೆ ಆಶ್ರಮದಲ್ಲಿ ನಂದಿನಿ ಅರುಂಧತಿಗೆ ಹೇಳಿದ್ಲು, ಅಮ್ಮ ನಾಳೆಯ ದಿನ ಯಜ್ಞೇಶ್ವರನಿಗೆ ಒಂದು ಆಹುತಿಯನ್ನು ಹೆಚ್ಚಿಗೆ ಹಾಕಬೇಕು. ಬರೀ ಹೆಚ್ಚಿಗೆ ಹಾಕೋದಲ್ಲ, ಆಶ್ರಮದ ರಕ್ಷಣೆಯ ಭಾರ ನಿನ್ನದು ಅಂತ ತಾಕೀತು ಮಾಡಬೇಕು ಅವನಿಗೆ. ಅದನ್ನು ಹೇಳಿ ಆಹುತಿಯನ್ನು ಹಾಕಿ ಅಂತ ಹೇಳಿ ಹೊರಡ್ತಾಳೆ. ಮತ್ತೆ ಅದನ್ನು ಮಾಡಿ ಬರುವಷ್ಟೊತ್ತಿಗೆ ಆಕೆಯ ಪಾದ ಮೂಲದಲ್ಲಿ ಒಂದು ಪತ್ರ ಬಂದು ಬೀಳುತ್ತೆ, ಭೂರ್ಜವ ಪತ್ರ. ಅದರಲ್ಲಿ ಅಕ್ಷರಗಳು. ಪತ್ರದ ಒಕ್ಕಣೆ ಹೀಗಿತ್ತು: ರುದ್ರನ ಅನುಗ್ರಹದಿಂದ ಸರ್ವ ಅಸ್ತ್ರಗಳನ್ನು ಸ್ವಾಧೀನಪಡಿಸಿಕೊಂಡಿರುವ ಕೌಶಿಕ ಈ ದಿನ 10 ಗಳಿಗೆಯ ಮೇಲೆ ಆಶ್ರಮಕ್ಕೆ ಬರ್ತಾ ಇದ್ದಾನೆ. ಆಶ್ರಮ ಸಮಗ್ರವಾಗಿ ನಿರ್ಮೂಲನವಾಗುವುದು. ಆತ್ಮರಕ್ಷಣೆಯ ಅಭೀಷ್ಟವುಳ್ಳವರು ಕೂಡಲೇ ಆಶ್ರಮವನ್ನು ಬಿಟ್ಟು ಹೋಗತಕ್ಕದ್ದು ಕೌಶಿಕ. ವಸಿಷ್ಠರು ಆಶ್ರಮದಲ್ಲಿ ಇಲ್ಲ, ಇರುವುದು ಅರುಂಧತಿ ಮಾತ್ರ. ಆಕೆ ಒಂದು ಪ್ರಾರ್ಥನೆಯನ್ನು ಮಾಡಿಬಿಡ್ತಾಳೆ. ಅಗ್ನಿಯನ್ನು ಇರಿಸಿಕೊಂಡು, ಜಗತ್ತಿನ ಸ್ಥಿತಿಗಳು, ರಕ್ಷಣೆ ಎಲ್ಲ ನಿಮಗೆ ಸೇರಿದ್ದು. ಆದ್ದರಿಂದ ರಕ್ಷಣೆಯ ಭಾರವನ್ನು ನೀನು ಹೊರಬೇಕು. ಬ್ರಹ್ಮದಂಡವನ್ನು ಪ್ರಾರ್ಥನೆಯನ್ನು ಮಾಡ್ತೀನಿ ಅಂತ ಹೇಳಿ ಅಲ್ಲಿಟ್ಟಿದ್ದ ಬ್ರಹ್ಮದಂಡವನ್ನು ಉಪಬೃಂಹಣ ಮಾಡ್ತಾರೆ. ಅಂದರೆ ಚಿಕ್ಕದ್ದನ್ನು ದೊಡ್ಡದಾಗಿ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ನನ್ನ ಪತಿ ಇಲ್ಲ, ಯಾವ ಉಪದ್ರವ ಯಾವ ಮಟ್ಟಿಗೆ ಬರ್ತಿದೆ ಅಂತ ಗೊತ್ತಿಲ್ಲ, ದಯಮಾಡಿ ಈ ಉಪದ್ರವಗಳಿಂದ ಆಶ್ರಮವನ್ನು ಕಾಪಿಡಬೇಕು. ಆ ಬ್ರಹ್ಮದಂಡ ತೇಜೋರೂಪದಿಂದ ಬೆಳಗ್ತಾ ಹೋಗುತ್ತೆ. ಅತಿ ದೊಡ್ಡದಾಗಿ ಬೆಳಗಿತು. ಆಹಿತಾಗ್ನಿಯ ಕೊಡುವೆ ನಿನಗೆಂದು. ಆಹಿತಾಗ್ನಿಯೇ ಕೊಡುವೆ ನಿನಗಿಂದು, ಆಹುತಿಗಳನ್ನು ಹೆಚ್ಚಿನಲಿ ನಾ ಹೇಹುತಾಶನ ಸಲಹಬೇಕೆಂದೆನಲು ಮುನಿಸತಿಯೂ ಅಹಿತಾನಲ ತನ್ನ ಜ್ವಾಲೆಯ ಬಾಹುವಂದದಿ ಚಾಚುತ ಸಸ್ನೇಹದಿನ್ ಮುನಿಪತ್ನಿಯಂ ಹರಸಿದನು ಸದನದೊಳು. ಆತ ಬಂದಿದ್ದಾನೆ. ಬಂದ ತಕ್ಷಣ ಅದೇ ವೈರಾಗ್ನಿ ಮತ್ತೆ ಪ್ರಜ್ವಲವಾಗ್ತಾ ಇದೆ. ಮಂತ್ರಗಳನ್ನು ಜಪಿಸಿ ಅಭಿಮಂತ್ರಿಸಿ ಅಸ್ತ್ರಗಳನ್ನು ಮತ್ತೆ ಬಳಸೋದಕ್ಕೆ ಆರಂಭ ಮಾಡ್ದ. ಆಗ್ನೇಯಾಸ್ತ್ರದಿಂದ ದಾಳಿ ಮೊದಲಾಯಿತು. ಕೌಶಿಕನ ಮನಸ್ಸಿನಲ್ಲಿ ಇಡೀ ಆಶ್ರಮ ಹತ್ತಿ ಉರಿಯುತ್ತೆ ಇನ್ನೇನು ಅನ್ನುವ ಭಾವನೆ ಇದ್ದರೆ ಒಂದು ಅಪೂರ್ವವಾದ ದೃಶ್ಯ. ಒಂದು ದೇವುಡು ಹಾಗೆ ಬರೆದಿದ್ದಾರೆ ಇಲ್ಲಿ, ಒಂದು ಸಣ್ಣ ಒಣಗಿದ ಗಳುವಿನ ತುಂಡದು, ಇಷ್ಟುದ್ದದು ಒಣಗಿದ್ದು 3-4 ಗೆಣ್ಣಿರಬಹುದು ಅದಕ್ಕೆ. ಆ ಥರದ್ದು ಒಂದು ಒಣಗಿದ ಕಟ್ಟಿಗೆ ಥರದ್ದು ಒಂದು ದಂಡ, ಕೋಲ್ ಥರ ಇದೆ ಅಂತ ಇಟ್ಕೊಳ್ಳೋಣ. ಅದು ಹೊಸದಂತೂ ಅಲ್ಲ, ಹಳೆಯದೇ, ಬಳಸಿರುವಂಥದ್ದು. ಅದು ಆಳೆತ್ತರದಲ್ಲಿ ಆಕಾಶದಲ್ಲಿ ನಿಂತು ಆಗ್ನೇಯಾಸ್ತ್ರವನ್ನು
ನುಂಗುತ್ತಾ ಇದೆ. ಬರೀ ಆಗ್ನೇಯಾಸ್ತ್ರವನ್ನು ನುಂಗೋದಲ್ಲ, ಮುಂದೆ ಬಂದ ಎಲ್ಲವನ್ನೂ ಆ ದಂಡ ನುಂಗಿಬಿಡ್ತು. ಇವ ಎಷ್ಟು ಅಸ್ತ್ರಗಳನ್ನು ಬಿಟ್ಟರೂ ಅಷ್ಟೂ ಅಸ್ತ್ರಗಳನ್ನು ಆ ದಂಡ ನುಂಗ್ತಾ ಬಂತು. ಇವನ ಅಸ್ತ್ರ ಸಂಪತ್ತು ಮುಗೀತು. ಕೌಶಿಕನ ಹತ್ರ ಇನ್ಯಾವ ಅಸ್ತ್ರಗಳು ಇಲ್ಲ. ಈಗ ಅದನ್ನೇ ವಸಿಷ್ಠರು ಮತ್ತೆ ಹೇಳಿದ್ದು, ಹೊಸ ಸೃಷ್ಟಿಯಾಗಬೇಕು. ತಮಸ್ಸು ಜಾಗೃತವಾದಾಗ ಬೇಕಾದ್ದು ಬೇಡದ್ದು ಎಲ್ಲ ಸೃಷ್ಟಿಯಾಗಿತ್ತೆ. ಒಂದು ಹೊಸ ಅಸ್ತ್ರವನ್ನು ತಾನು ಸೃಷ್ಟಿ ಮಾಡ್ತಾನೆ ಮಂತ್ರಬಲದಿಂದ. ಅಂತಹ ಶಕ್ತಿ, ಅದನ್ನು ಮುಟ್ಟಿದ್ರೆ ನೆಲದ ಮೇಲೆ ಉರುಳಬೇಕು, ಅಂತಹದನ್ನು ಪ್ರಯೋಗ ಮಾಡಿದ. ಆ ರೌದ್ರಾಸ್ತ್ರವನ್ನು ಈ ಬ್ರಹ್ಮದಂಡ ನುಂಗಿಬಿಡ್ತು. ನುಂಗಿ ಕೌಶಿಕನ ಎಡೆಗೆ ಬಂದಾಗ ವಾಮದೇವ ನಮಸ್ಕರಿಸಿದ. ಬ್ರಹ್ಮದಂಡ, ದಯವಿಟ್ಟು ಶಾಂತವಾಗು. ಇವನ ಕಾಲ ಇನ್ನೂ ಬಂದಿಲ್ಲ. ಇವನಿಂದ ಮಹತ್ತರವಾದಂತಹ ಕಾರ್ಯಗಳು ನಡೆಯಬೇಕಾಗಿದೆ. ಇದು ಗುರು ವಸಿಷ್ಠರು ಕೊಟ್ಟಂತಹ ಆಜ್ಞೆ. ವಸಿಷ್ಠರ ಶಿಷ್ಯನಾದ ವಾಮದೇವ, ಗುರುವಿನ ಹೆಸರು ಮೊದಲು, ಆನಂತರ ಇವನದ್ದು. ಗುರು ವಸಿಷ್ಠನ ಶಿಷ್ಯನಾದ ವಾಮದೇವನೇ ನನ್ನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ, ದಯವಿಟ್ಟು ಶಾಂತನಾಗು ಅಂತ ಪ್ರಾರ್ಥಿಸಿದಾಗ ಬ್ರಹ್ಮದಂಡ ಅತ್ಯಂತ ತೇಜೋಪುಂಜವಾಗಿ ಶಾಂತ ಸ್ವರೂಪಿನಿಂದ ಅವನ ಶಿರೋಭಾಗವನ್ನು ಸವರಿ, ಗುರುವಿನ ಕೈ ಯಾವಾಗಲೂ ನೆತ್ತಿಯ ಮೇಲಿರುತ್ತೆ. ಅದು ದೊಡ್ಡ ಸಿದ್ಧಾಂತ. ಅದು ಆ ಅಂಗೈಯಿಂದ ಪ್ರವಹಿಸುವ ಶಕ್ತಿ ಒಳಗೆ ಪ್ರವಹಿಸಬೇಕಲ್ಲ, ನಮ್ಮೊಳಗೆ. ಹಾಗೆ ಶಿರೋಭಾಗವನ್ನು ಸವರಿ ಪಾದದವರೆಗೂ ಸವರಿ ಬಂದು ಬಗ್ಗಲಲ್ಲಿ ನಿಂತ್ಕೊಳ್ಳುತ್ತೆ. ಆ ಕೌಶಿಕನ ಸುತ್ತ ಒಂದು ಸುತ್ತತ್ತೆ ಬ್ರಹ್ಮದಂಡ. ಆ ನೆಲದ ಮೇಲೆ ಬಿದ್ದಿತ್ತಲ್ಲ ಕೌಶಿಕನ ದೇಹ, ಈ ದಂಡದಿಂದ ಆಘಾತಗೊಂಡು ಆ ದೇಹದಿಂದ ಒಂದು ಕಪ್ಪಗಿರುವ ವ್ಯಕ್ತಿತ್ವ ಆಚೆ ಹೋಗುತ್ತೆ. ಒಂದು ರೀತಿಯಲ್ಲಿ ಕೌಶಿಕನ ಒಳಗಿದ್ದ ತಮಸ್ಸಿನ ಗುಣ ಸುಟ್ಟು ಜ್ವಾಲೆಯಾಗತ್ತೆ ಅನ್ನೋದರ ಜೊತೆಗೆ ಒಂದು 10 ನಿಮಿಷ ಹೆಚ್ಚಾಗಿದೆ, ಕ್ಷಮೆ ಇರಲಿ. ಇವತ್ತಿನ ಭಾಗ ಸಂಪನ್ನವಾಗುತ್ತೆ. ಮತ್ತೆ ನಾಳೆ ನಿಮ್ಮನ್ನು ನೋಡೋಣ. ನಮಸ್ಕಾರ.